व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरं शबिप्लावयन्मामाविर्भूयादनकमहिमा मानसे वागधीशः नमस्ते प्राणेश प्रणत विभुवायावनिमगाः नमः स्वामिन् रामप्रियतम नमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासम् ತಥೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 28ನೆಯ ಪ್ರವಚನ. ಪುತ್ರದರ್ಶನ ಪರ್ವದಿಂದ ಸಂಭವಿಸಿಕೊಂಡಿದ್ದಾರೆಲ್ಲ. ಇತ್ತ ಕತೆ ಕೇಳಿದ ಜನಮೇಜಯ ಬಹಳ ಆಶ್ಚರ್ಯಪಟ್ಟಿದ್ದಾನೆ. ಎಲ್ಲ ಮತ್ತೆ ಬಂದದ್ದು, ಇದ್ದದ್ದು, ಹೊರಟದ್ದು ಹೇಗೆ ಅಂತ ಕೇಳಿಯೇ ಬಿಟ್ಟ. ಕಥನ್ನು ತ್ಯಕ್ತದೇಹಾನಾಂ ಪುನಃ ತದ್ರೂಪದರ್ಶನಂ. ದೇಹ ಬಿಟ್ಟು ಹೋಗಿ ಆಗಿದೆ, ಅದೇ ದೇಹದಂತೆ ಕಾಣುವುದಾದರೂ ಹೇಗೆ ಅದು? ಆ ದೇಹಗಳನ್ನೆಲ್ಲ ಗಾಯ ಆಗಿದೆ, ತುಂಡಾಗಿದೆ, ಸುಟ್ಟಾಗಿದೆ. ಅಷ್ಟೆಲ್ಲ ದೊಡ್ಡ ಮಟ್ಟಿನಲ್ಲಿ ಕತೆ ಹೇಳಿ ಆಗಿದೆ. ಜನಮೇಜಯನಿಗೆ ವೈಶಂಪಾಯನರು ಪುನಃ ಹಾಗೆ ಕಾಣುವುದು ಅಂದ್ರೆ ಏನು ಅಂತ ಬಹಳ ಕುತೂಹಲದಿಂದ ಕೇಳಿದ್ದಾನೆ. ಅದಕ್ಕೆ ವ್ಯಾಸರ ವಿಶೇಷ ಶಿಷ್ಯನಾದ ವೈಶಂಪಾಯನ ಮಾಡಿದ್ದೆಲ್ಲ ವ್ಯಾಸರೇ ಆದ್ದರಿಂದ ಅದಕ್ಕೆ ಮತ್ತೊಮ್ಮೆ ಹೇಳಬೇಕಾಯ್ತು. ವ್ಯಾಸರ ವಿಶೇಷ ಶಿಷ್ಯರಾದ ವೈಶಂಪಾಯನರು. ವೈಶಂಪಾಯನ ಏವೈಕಃ ನಿಷ್ಣಾತಃ ಯಜುಷಾಂತತಃ ಅಂತ ವ್ಯಾಸರ ಶಿಷ್ಯರಲ್ಲಿ 4 ಪ್ರಧಾನ ಶಿಷ್ಯರಲ್ಲಿ, ವೇದದ ವೈದಿಕ ಶಿಷ್ಯರಲ್ಲಿ ಋಗ್ವೇದಕ್ಕೆ ಪೈಲ ಆಚಾರ್ಯ ಸಿಕ್ಕಿದರೆ, ಸಾಮವೇದಕ್ಕೆ ಜೈಮಿನಿ ಆಚಾರ್ಯರು ಬಂದರೆ, ಸುಮಂತು ಅಥರ್ವೇದದ ಶಿಷ್ಯನಾದರೆ, ವೈಶಂಪಾಯನರು ಯಜುರ್ವೇದ ಶಿಷ್ಯರು. ಈ ಪೈಲಾದಿಗಳಲ್ಲಿ ಪೈಲನಲ್ಲಿ ಶೇಷ, ಜೈಮಿನಿಯಲ್ಲಿ ಇಂದ್ರ ಮತ್ತೆ ಸುಮಂತಿನಲ್ಲಿ ಗರುಡ ಇವರೆಲ್ಲ ಸೇರಿಕೊಂಡಿದ್ದರೆ, ವೈಶಂಪಾಯನರಲ್ಲಿ ಬ್ರಹ್ಮದೇವನೇ ಸೇರಿಕೊಂಡಿದ್ದಾನೆ. ಹೀಗಾಗಿ ಅಧಿಕರಾದ ಶಿಷ್ಯಾಗ ಅವೇಶ ವಿಶೇಷದಿಂದಲೂ. ಹಾಗಾಗಿ ವೈಶಂಪಾಯನರು ಮಹಾಭಾರತವನ್ನು ತಿಳಿಸ್ತಾ ಇದ್ದಾರೆ ಜನಮೇಜಯನಿಗೆ. ಈ ದೊಡ್ಡ ಪ್ರಶ್ನೆ ಮಾಡುವಾಗ ಋಷಿಯ ಆಗುವುತ ಏನಿದೆ ಅಂತ ವೈಶಂಪಾಯನರು ಹೇಳಬೇಕು. ಸ್ವಲ್ಪ ವೇದಾಂತದ ಜಟಿಲವಾದ ಪ್ರಮೇಯ ವಿಷಯ ಇದು. ದೇಹವನ್ನು ತೊರೆದು ಜೀವ ಹೋಗಿದ್ದಾನೆ ಅಂದ ಬಳಿಕ ಆ ದೇಹಕ್ಕೆ ಏನು ನಾವು ಹೆಸರು ಕೊಟ್ಟಿದ್ದೆವು, ಭೀಷ್ಮ ಅಂತ, ದ್ರೋಣ ಅಂತ, ಸುಮದತ್ತ ಅಂತ, ಎಲ್ಲ ದುರ್ಯೋಧನ, ದುಷ್ಕರ್ಣ ಅಂತ, ಆ ಜೀವ ಈಗ ಹೋಗಿದ್ದಾನೆ. ಈ ದೇಹ ಮುಗಿದೋಗಿದೆ. ಈಗ ಮತ್ತೆ ಯಾವ ಜೀವ ಬರಬೇಕೀಗ? ಅವನೇ ಬರಬೇಕು. ಅದೇ ಜೀವ ಯಾವುದು ರೋಲ್ ಮಾಡಿತ್ತೋ ಅದೇ ಬರಬೇಕು. ಹಾಗಾಗಿ ಆ ಜೀವಕ್ಕೆ ಇನ್ನೆಷ್ಟೋ ರೋಲ್ಗಳಿದ್ದಿರ್ಬೋದು, ಪಾತ್ರಗಳಿದ್ದಿರ್ಬೋದು. ಅದು ಈಗೀಗ ಕಳೆದೋದ್ರಿಂದ ವೆರಿ ಶಾರ್ಟ್ಲಿ ಪೀರಿಯಡ್ ಅಲ್ಲಿ ಅಂತ ಹೇಳಿಕೊಂಡು ಎಳಿಲಿಕ್ಕೆ, ವೆರಿ ಶಾರ್ಟ್ಲಿ ಅಂದರೆ 16 ವರ್ಷ ಆಯ್ತಲ್ಲ ಯುದ್ಧ ಆಗಿ. ಹೀಗಾಗಿ ವಿಶೇಷವಾದಂತಹ ಸವಲತ್ತುಗಳು ಇದು ಹೇಗಾಯಿತು ಎನ್ನುವುದರ ಬಗ್ಗೆ ಸ್ವಲ್ಪ ದೇಹ, ಜೀವ, ಇದನ್ನು ಪಡಿಬೇಕಾದಂತಹ, ದೇಹವನ್ನು ಪಡಿಬೇಕಾದರೆ ಜೀವನದಲ್ಲಿರಬಹುದಾದಂತಹ ಕರ್ಮ, ಈ ದೇಹಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ದೇಹದ ಕಂಟೆಂಟ್ಸ್ಗಳು ಅಂತ ಹೇಳಿಕೊಳ್ಳುವುದರಲ್ಲಿ ಪಂಚಭೂತಗಳು, ಇದನ್ನು ಸ್ವಲ್ಪ ಪರಿಚಯಿಸಿಕೊಂಡು ಬರಬೇಕು. ಇಷ್ಟು ವಿಷಯಗಳು ಇಷ್ಟು ಸಿಕ್ಕಿತು. ಜೀವನ ದೇಹಕ್ಕೆ ಬೇಕಾಗಿರತಕ್ಕಂಥ ಮೂಲಭೂತಗಳು, ಪಂಚಭೂತಗಳು, ಇದರ ಆಚೆಗೆ ಸಂಬಂಧಕ್ಕೋಸ್ಕರ ಕರ್ಮಗಳು, ಇವಿಷ್ಟರ ಕೊಕ್ಕೆಗಳು, ಕುಣಿತಗಳು ಹೇಗಿವೆ
ಅನ್ನೋದರ ಬಗ್ಗೆ ಒಂದು 4 ಮಾತುಗಳನ್ನು ಈಗ ವೈಶಂಪಾಯನರು ಪ್ರತಿಪಾದನೆ ಮಾಡ್ತಾರೆ. ವಾಸ್ತವವಾಗಿ ಅವಿಪ್ರಣಾಶಃ ಸರ್ವೇಷಾಂ ಕರ್ಮಣಾಂ ಇತಿ ನಿಶ್ಚಯ. ಒಂದೊಂದೇ ಹಂತದಲ್ಲಿ ಗ್ರೌಂಡಿನಿಂದ ಅವಿಪ್ರಣಾಶಃ ಸರ್ವೇಷಾಂ ಕರ್ಮಣಾಂ, ಎಲ್ಲ ಕರ್ಮಗಳಿಗೂ ನಾಶ ಇಲ್ಲ. ನಾಶಃ ಪ್ರಣಾಶಃ ಪೂರ ನಾಶ ಆಗುವುದು, ವಿಪ್ರಣಾಶಃ ಒಂದು ಚೂರು ಇಲ್ಲದಂತೆ ಆಗುವುದು ಇಲ್ಲ. ಅವಿಪ್ರಣಾಶ ಅಂತ ಪೂರ ಕರ್ಮಗಳಿಗೆ ನಾಶ ಆಗ್ತದೆ ಅಂತ ಇಲ್ಲ. ಏನೋ ಕೆಲವು ವಿಷಯಗಳಲ್ಲಿ, ಕೆಲವು ಪ್ರಾಯಶ್ಚಿತ್ತಗಳಲ್ಲಿ, ಕೆಲವು ಅಂಶಗಳಲ್ಲಿ ಕರ್ಮಗಳು, ಯಾಕೆ ಒಂದು ಸರ್ತಿ ಕರ್ಮ ಶುರುವಾದದ್ದು ಅದು ನಿಲುಗಡೆ ಆಗುವುದೇ ಇಲ್ಲ ಲೋಕದಲ್ಲಿ. ನಾನು ಒಂದು ಸರ್ತಿ ಮಾತಾಡಿದೆ ಅಂದರೆ ಆ ಶಬ್ದವನ್ನು ಹಿಡಿತೀರಿ ಕೇಳುತ್ತೀರದು ವಿಷಯ ಬೇರೆ. ಆದರೆ ಈಗ ಮಾತಾಡುತ್ತಿರುವಾಗ ಆಗತಕ್ಕಂಥ ಗಾಳಿಯ ಒತ್ತಡದಿಂದ ಪರಿಸರದಲ್ಲಿ ಆಗುವ ಏನೊಂದು ಕಂಪನಗಳಿವೆ, ಅದು ಮುಂದುವರಿಯುತ್ತಾ ಇಡೀ ಗ್ಯಾಲಕ್ಸಿಯಲ್ಲಿ ಒಂದರ ಜೊತೆಯಲ್ಲಿ ಕಂಪನವನ್ನು, ಸ್ಪರ್ಶವನ್ನು, ದೂಡುವಿಕೆಯನ್ನು, ಪುಷಿಂಗ್ಗಳನ್ನು ಮಾಡ್ತಾರೆ. ಕೆಲವರಿಗೆ ಕೇಳಬಹುದು, ಕೇಳದೇ ಇರಬಹುದು, ಅವ್ಯಕ್ತ ಆಗಿರಬಹುದು, ಮರಗಳಿಗೆ ಮುಟ್ಟಬಹುದು, ಗೋಡೆಗೆ ತಾಗಬಹುದು, ಇನ್ನೇನೋ ರೀತಿಯಿಂದ ಹಾರುತ್ತಿರುವ ಹಕ್ಕಿಗಳಿಗೆ ಈ ಎಲ್ಲರನ್ನದು ಅದರ ಒಂದು ಸರ್ತಿ ಆಗಿಬಿಟ್ಟರೆ ಕ್ರಿಯೆ, ಅದನ್ನು ಸರ್ವಾತ್ಮನ ನಾಶ ಆಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ. ಇವತ್ತು ನಾನು ಆಡಿದ ಮಾತುಗಳು, ಚಿಂತನೆಗಳು ನಿಮಗೆ ಕೇಳಲ್ಪಟ್ಟು ನೀವು ಮಗದೊಬ್ಬರಿಗೆ ತಿಳಿಸಿಬಿಟ್ಟು ಅದು ಯೂಟ್ಯೂಬಿನಲ್ಲಿ ನಿಂತುಬಿಟ್ಟು ಇನ್ನು 100 ಕಾಲದವರೆಗೆ ಅದು ಕೇಳಲಿಕ್ಕೆ ಆಗ್ಲಿಕ್ಕೆ ಹೋದರೆ, ಆಗ ಕೇಳಿಕೊಳ್ಳುವ ವ್ಯಕ್ತಿಯಿಂದ ಮತ್ತೆಷ್ಟೋ ಜನರಿಗೆ ಅದು ಹಂಚಲಿಕ್ಕೆ ನಿಂತರೆ, ವಿಮರ್ಶೆಗೆ ಸಿಕ್ಕಿದ್ರೆ ಹೀಗೆ ನಿಲ್ಲುವುದಿಲ್ಲ. ಹಿಂದೆಲ್ಲ ಕಾಲದಲ್ಲಿ ಕಲಿತವ ಬಹಳ ವರ್ಷ ಬದುಕುತ್ತಿದ್ದ, ಅದನ್ನು ಮತ್ತೊಬ್ಬರಿಗೆ ಕೊಡುತ್ತಿದ್ದ, ಇನ್ನೊಂದು ದೇಶದೆಡೆಗೆ ಹೋಗಿ ಹೇಳುತ್ತಿದ್ದ, ಹೀಗೆ ದೇಶಾಂತರದೆಡೆಗೆ ಹಿಂದೆ ವ್ಯಕ್ತಿಯೇ ಹೋಗುತ್ತಾ ತಿಳಿಸುತ್ತಾ ಸಾವಿರಾರು ವರ್ಷಗಳ ಕಾಲ ಬದುಕಿ ಉಳಿಯುತ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಾ ಹೋಗ್ತಿದ್ದ. ಈಗ ವಿಶೇಷ ಸವಲತ್ತು ಯಾಂತ್ರಿಕವಾಗಿ ಇರಲಾಗಿ ಇನ್ನೆಷ್ಟೋ ಜನರಿಗೆ ಈಗಾಗಲೇ ಸಿಕ್ಲಿಕ್ಕೆ ಹೋಗಿ ಇನ್ನೆಷ್ಟೋ ಜನರನ್ನು ಅದು ಮುಟ್ಲಿಕ್ಕಿರುತ್ತೆ. ಹೀಗೆ ವಿಚಿತ್ರವಾದಂತಹ ವ್ಯವಸ್ಥೆಗಳು. ಇದು ಶಾಬ್ದಿಕವಾಗಿ, ಒಂದು ಅವ್ಯಕ್ತವಾಗಿ. ಭೌತಿಕವಾಗಿ ನೋಡಿದರೆ ಒಂದು ದನದ ಲೋಟದ ಹಾಲು ಕುಡಿದು ಅದು ಮಾತಾಡುವ ಮೂಲಕ ಕ್ರಿಯೆ, ಆ ಹಾಲಿನಲ್ಲಿ ಆದ ಕ್ರಿಯೆಗಳು, ಯಾವ್ಯಾವುದೋ ಕರ್ಮಗಳು, ಯಾರ್ಯಾರಿಗೂ ಸಂಬಂಧಪಟ್ಟದ್ದು, 4 kg ನಡೆದು ಇದನ್ನೆಲ್ಲ ಮುಂದುವರಿಸ್ತಾ ಹೋದರೆ ಇಡೀ ವಿಶ್ವದ ಕ್ರಿಯೆಗಳಿಗೆ ಪ್ರತಿಯೊಂದು ಕ್ರಿಯೆಗಳು ಕೊಂಡಿಯಾಗಿರ್ತಾರೆ. ಅದನ್ನು ಮೊದಲು ಹೇಳುತ್ತಾನೆ ವೈಶಂಪಾಯನ, ಕರ್ಮಗಳಿಗೆ ಕೊನೆ ಇಲ್ಲ ಎನ್ನುವುದು ಯೋಚನೆ ಮಾಡಿಕೊಳ್ಳಿ. ಕರ್ಮಜಾನಿ ಶರೀರಾಣಿ ಶರೀರಾಕೃತಯಸ್ತತ. ಶರೀರ ಬರುವುದೇ ಕರ್ಮಗಳಿಂದಲೇ, ಕರ್ಮ ನಡೆಯುವುದೇ ಶರೀರದಿಂದ, ಶರೀರ ಬಂದದ್ದೇ ಕರ್ಮದಿಂದ. ಬಗೆ ಕರ್ಮಗಳಿಂದ ಬಗೆ ಶರೀರಗಳು, ಶರೀರದಲ್ಲಿರತಕ್ಕಂಥ ವ್ಯವಸ್ಥೆಗಳು, ಮಗದೊಬ್ಬನ ಸಂಪತ್ತನ್ನು ಲೂಟಿ ಮಾಡುವ ಮೂಲಕ ಅಥವಾ ಇನ್ನೊಬ್ಬರಿಗೆ ಹಿಂಸೆ ಮಾಡುವ ಮೂಲಕ ಅಂಗವೈಕಲ್ಯವನ್ನು ಪಡೆದ, ಹೀಗೆಲ್ಲ ಶರೀರದಲ್ಲಿ ಇರತಕ್ಕ ಆಕೃತಿಗಳಿಗೂ ಅವನ ಕರ್ಮಗಳಲ್ಲಿನ ಕಾರಣಗಳು ಕೆಲವು ಬರುತ್ತವೆ. ಟೋಟಲಿ ಶರೀರ ಮತ್ತು ಕರ್ಮ ಇದೆರಡರ ಸಂಬಂಧವನ್ನು ಉಲ್ಲೇಖ ಮಾಡ್ತಾ, ಈ ದೇಹವನ್ನು ಪಡೆಯುವ ಜೀವ ಅವನು ಬುದ್ಧಿಪೂರ್ವಕವಾಗಿ ಮಾಡುವ ಕರ್ಮಗಳಿಂದಾಗಿ ಏರುಪೇರಾಗ್ತದೆ ಅಂತ. ಈ ದೇಹಕ್ಕೆ ಸಂಬಂಧಪಟ್ಟ ಸೋರ್ಸ್ಗಳೇನು ಅಂದ್ರೆ ಮಹಾಭೂತಾನಿ ನಿತ್ಯಾನಿ, ಭೂತಾಧಿಪತಿ ಸಂಶ್ರಯಾತ್. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳು ಎಲ್ಲೆಡೆ ತುಂಬಿವೆ. ಅದಕ್ಕೆ ಅಧಿಪತಿಗಳಿದ್ದಾರೆ, ಒಡೆಯರಿದ್ದಾರೆ. ವಾಸ್ತವವಾಗಿ ಅವರನ್ನು ನಾವು ಮಾತಾಡಿಕೊಳ್ಳಲಿಕ್ಕೆ ಉಂಟು, ಚಿಂತನೆ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಅವರನ್ನೆಲ್ಲ ಇಟ್ಟುಕೊಂಡ್ರೆ ವಾಸ್ತವವಾಗಿ ಪೃಥ್ವಿ ದೇವತೆ, ನೀರಿನ ದೇವತೆ, ಗಾಳಿಯ ದೇವತೆ, ಅದರೊಟ್ಟಿಗೆ ಬೆಂಕಿಯ, ಆಕಾಶದ, ಇವರೆಲ್ಲ ಇರಲಾಗಿ ಆ ಸೊತ್ತನ್ನು
ಸಂಪೂರ್ಣವಾಗಿ ಇಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ. ಅದವರ ದೇಹ. ಮಣ್ಣು ಕಣ ಎನ್ನುವುದು ಪೃಥ್ವಿ ದೇವತೆಯ ದೇಹ ಇದ್ದ, ಅದು ಜಡ, ಇದು ಚಿತ್ತ, ಅದು ಜೀವ, ಅದು ದೇಹ. ಹೀಗಾಗಿ ಇವೆಲ್ಲವೂ ಸಹ ಮತ್ತೆ ಹಾಗೆ ಉಂಟಾ. ಮತ್ತೆ ಇದರಲ್ಲಿ ಏನಾಗುತ್ತೆ, ತೇಷಾಂಚ ನಿತ್ಯ ಸಂವಾಸ ನ ವಿನಾಶ ವಿಯುಜ್ಯತ. ಇದು ಯಾವತ್ತು ಇರ್ಲಿಕ್ಕೆ ಹೋಗಿ ಬೇರ್ಪಟ್ಟುಕೊಂಡ್ರು ನಾಶ ಅಂತೂ ಆಗುವುದಿಲ್ಲ. ನೀವು ಸಪರೇಟ್ ಮಾಡಿದ್ರು ಸಪರೇಟ್ ಆಗಿ ಉಳಿತದೆ. ಬಿಸಿ ಮಾಡಿದರೆ ನೀರಿನಲ್ಲಿದ್ದ ಯಾವುದೋ ಅಂಶಗಳು ಕರಗಿ ಹೋಗ್ಬೋದು, ಅಥವಾ ಬಿಸಿ ಮಾಡಿದಾಗ ಮಣ್ಣಿಗೆ ಹಿಡಿದ ನೀರಿನ ಅಂಶಗಳು ಕಳೆದು ಹೋಗ್ಬೋದು, ಮಣ್ಣಂಶ ಉಳಿತದೆ. ಆದರೆ ನೀರಿನ ಅಂಶ ಮತ್ತೆ ಪುನಃ ಹೊರಗಿನ ತೇವ ಅಂಶದಲ್ಲಿ ಸೇರಿಕೊಂಡು ಹೋಗ್ತದೆ. ಹಾಗೆ ಪ್ರತ್ಯೇಕಗೊಳಿಸಿದ್ರು ಅದರ ಸರ್ವನಾಶ ಆಗುವುದಿಲ್ಲ. ಮೂಲ ಅಂಶಗಳಲ್ಲಿ ಮತ್ತೆ ಮತ್ತೆ ಉಳಿದು ಹೋಗುತ್ತೆ. ನಾವೊಂದು ಹೂವನ್ನು ಕಿತ್ತರೆ ನಾಶ ಆಯಿತು ಆಗುವುದಿಲ್ಲ, ಅದು ಬಾಡ್ತದೆ, ಬಾಡಿದ ನಂತರ ಉದುರುತ್ತದೆ, ಆನಂತರ ಕೊಳಿತದೆ, ಮತ್ತೆ ಪುನಃ ಮಣ್ಣಾಗ್ತದೆ, ಗೊಬ್ಬರ ಆಗ್ತದೆ, ಮತ್ತೆ ಪುನಃ ಹೂವು ಆಗ್ತದೆ. ಅದನ್ನು ಸುಟ್ಟರೆ ಬೂದಿ ಆಗ್ತದೆ, ಮತ್ತೆ ಪುನಃ ಅದು ಗೊಬ್ಬರ ಆಗಿ ಮತ್ತೆ ಪುನಃ ಮಣ್ಣಾಗ್ತದೆ, ಮತ್ತೆ ನೀರಾಗ್ತದೆ, ಹೂವು ಆಗ್ತದೆ, ಅರಳುತ್ತದೆ. ಹೀಗೆ ಮುಗಿಯುವುದಿಲ್ಲ. ರೂಪಾಂತರ ಹೊಂದದೆ ಅಷ್ಟೇ ಹೊರತು ಸರ್ವತಾ ಸ್ವರೂಪಕ್ಕೆ ನಾಶ ಆಗುವುದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸ್ವತಃ ಅಂತ ಹೇಳಿದಾಗೆ, ಇಲ್ಲದ್ದುಂಟು ಮಾಡಲು ಬರುವುದಿಲ್ಲಯ್ಯ, ಇದ್ದದ್ದನ್ನು ಇಲ್ಲ ಮಾಡಲಿಕ್ಕೆ ಆಗುವುದಿಲ್ಲಯ್ಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದ. ಅದರ ಸಿದ್ಧಾಂತ ಇತ್ತು ವಾಸ್ತವವಾಗಿ. ಅನಾಶಯ ಕೃತಂ ಕರ್ಮ ತಸ್ಯ ಚೇಷ್ಟ ಫಲಾಗಮ. ಈಗ ಒಂದು ವಿಷಯ ಇದೆ, ಕರ್ಮ ಮಾಡುವಾಗ ನಾವು ಅದರ ಫಲವನ್ನು ಆಸೆ ಪಡದಿದ್ದರೆ ಅದು ನಮ್ಮನ್ನು ಹಿಡಿಯುವುದಿಲ್ಲ ಅಂತ ಕೃಷ್ಣ ಹೇಳಿದ್ದ. ಆಗಲಿ, ಆಸೆ ಇಲ್ಲದೆ ಮಾಡಿದ ಕೆಲಸ ಅದು ಕೆಲಸವೇ ಅಲ್ವ. ಆಸೆ ಇಲ್ಲದೆ ಮಾಡಿದ್ದರಿಂದ ಲಾಭ ಏನು ಕೇಳಿದರೆ, ಅಲ್ಲಿ ಹೇಳಿದ ಆಸೆ ಅದಕ್ಕೆ ಸಂಬಂಧಪಟ್ಟ ಕರ್ಮಕ್ಕೆ ಸಂಬಂಧಪಟ್ಟಂತಹ ಲಾಭ ಬೇಕು ಅಂತ ನೀನು ನಿರೀಕ್ಷೆ ಮಾಡಲಿಲ್ಲ ಅಂದಿಷ್ಟೆ. ಈಗ ಕಾರೀರಿಯ ವೃಷ್ಟಿಕಾಮೋ ಯಜೇತ ಅಂತ ಉಂಟು. ನಮಗೆ ಮಳೆ ಬರಬೇಕಾದ್ರೆ ಕಾರೀರಿಯಾಗ ಮಾಡಬೇಕು. ಕಾಲದಲ್ಲಿ ಬರುವ ಮಳೆ ನಿಂತು ಹೋದರೆ, ಕಮ್ಮಿ ಆದರೆ ಕಾರೀರಿಯಾಗ ಮಾಡಬೇಕು. ಕಾರೀರಿಯಾಗ ಮಾಡಿ ಮಳೆಯನ್ನು ಪಡೆಯುವುದು, ಇದು ನಮ್ಮದು ಕರ್ಮದ ಫಲ ಸಿದ್ಧಾಂತದ ಕ್ರಮ. ನನಗೆ ಕರ್ಮದಲ್ಲಿ ಫಲ ಬೇಡ, ಅದರ ಆಸೆ ಇಲ್ಲ, ಮತ್ತೆ ಕಾರ್ಯಯಾಗವನ್ನು ಮಾಡಬೇಕು ನನಗೆ. ಅದು ಮಳೆಗೋಸ್ಕರ ಮಾತ್ರ ಹಾಗೇನಿಲ್ಲ. ಸತ್ಯನಾರಾಯಣ ಪೂಜೆ ಅಥವಾ ಕೃಷ್ಣಾಷ್ಟೋತ್ತರ ಶತನಾಮದ ಪಾರಾಯಣ, ಇದು ಅಪುತ್ರ ಲಭತೆ ಪುತ್ರ ಅನ್ನಿರುವುದನ್ನ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ಪಾರಾಯಣ ಮಾಡಿ ಹೇಳಿದರೆ, ಮಕ್ಕಳಿದ್ದವರು ನಮಗೆ ಬೇಡ ಇನ್ನು ಪಾರಾಯಣ ಅಂತ ಬಿಡ್ತಾರ? ಯಾಕೆ? ನಮಗೆ ಮಕ್ಕಳಾಗಿದೆ, ಇನ್ನು ಮಕ್ಕಳಾದ್ರೆ ಏನು ಕತೆ ಅಂತ. ಇಲ್ಲ, ಇದ್ದ ಮಕ್ಕಳಿಗೆ ಯೋಗ್ಯ ಆಗ್ತದೆ ಏನು, ಕೊಟ್ಟ ಮಟ್ಟಿಗೆ ಮಕ್ಕಳು ಕೊಟ್ಟಿದ್ದಾರೆ, ಅದು ಪರ್ಮನೆಂಟ್ ಎನ್ನುವ ನೆಲೆಯಲ್ಲಿ ಕೊಟ್ಟ. ನೀವು ನಿರಂತರ ಪಾರಾಯಣ ಮಾಡ್ತೀರಿ, ಅದರಿಂದ ಕೊಟ್ಟ ಮಕ್ಕಳದು ಫ್ಯೂಚರ್ಗೂ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಸನ್ಯಾಸಿಗಳ ಕಥೆ ಏನಾಗ್ತದೆ? ಅವ್ರು ಪಾರಾಯಣ ಮಾಡೋದು ಬೇಡವಾ? ಅವರಿಗೆ ಇದ್ದ ಮಕ್ಕಳು ಇಲ್ಲ, ಮಕ್ಕಳು ಕೊಡ್ಲಿಕ್ಕೆ ಅವ್ರ ಮಕ್ಕಳಂತವರು ಇದ್ದಾರೆ, ಅವರಿಗೆ ಶಿಷ್ಯರೆಲ್ಲ ಇರ್ತಾರೆ. ಹಾಗೆಲ್ಲ ಅರ್ಥ ಅಂದ್ರೆ ನೀವು ಗೌಣ ಅರ್ಥ ಮಾಡ್ತಾ ಹೋಗ್ತಾ ಬರ್ಬೇಕು. ಹಾಗಾದ್ರೆ ಕಾರೀರಿ ಆಗೋಕೆ ಹಾಗೆ ಹೇಳಿಬಿಡಿ. ಏನು ಅಂತ ಹೇಳಲಿಕ್ಕೆ, ಮಳೆ ಬೇಕಾದಾಗ ಮಳೆ ಬರಲಿಕ್ಕೆ, ಇಲ್ಲಾಂದ್ರೆ ಮಳೆ ಎಂತದ್ದು ಸಮೃದ್ಧಿ, ಬಂದ ಮಳೆಯನ್ನು ಉಳಿಸಿಕೊಳ್ಳಿಕ್ಕೆ. ಕಳೆದ ವರ್ಷ ಕೊಟ್ಟಿದೆ, ಬರುವ ವರ್ಷ ಕೊಡ್ತಾನೆ ಹಾಗೆ. ಆದ್ರಿಂದ ಆಚೀಚೆ ನಿಮಗೆ ಸಂಪತ್ತು ಬರಲಿಕ್ಕೆ ಆಗ್ತದೆ ಅಂತಾದ್ರೆ ಎಲ್ಲಕ್ಕೂ ಹಾಗೆ ಗೌಣಾರ್ಥ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಅಂತೇನಿಲ್ಲ. ದಶಮೂಲಾರಿಷ್ಟ ಯಾವುದೋ ಒಂದು ರೋಗದ ವಿಷಯದಲ್ಲಿ ಮದ್ದಾಗಿ ತಗೊಳ್ತಾರೆ ಅಂದಾಗ ನನಗೆ ಯಾವ ರೋಗ ವಿಷಯ ಏನಿಲ್ಲ, ನಾನು ತಗೊಳ್ಬಾರ್ದು ಕೇಳಿದ್ರೆ ಹೌದಪ್ಪ, ಸೈಡ್ ಎಫೆಕ್ಟ್ ಏನಿಲ್ಲ. ಅದರ ರುಚಿ ನೋಡಲಿಕ್ಕೆ ಅಥವಾ ಅದರ ವಿಶೇಷವಾದ ಪುಷ್ಟಿಗೆ, ಹೀಗೆ ಕಾಯಿಲೆಗೆ ಮಾತ್ರ ಅಲ್ಲದೆಯೂ ಆಯುರ್ವೇದದ ಮದ್ದು, ಬ್ರಾಹ್ಮಿ ಆಗಲಿ ಅಥವಾ ಮಧು ಆಗಲಿ, ಮಧು ಅಂದರೆ ಜೇನುತುಪ್ಪ ಆಗಲಿ, ಇವೆಲ್ಲ ಮದ್ದು ಹೌದಾದರೂ ಸುಮ್ಮನೆ ಉಪಯೋಗಕ್ಕೆ ಬರ್ತದೆ ಹೇಗೋ ಹಾಗೆಯೇ ಸತ್ಯನಾರಾಯಣ ಪೂಜೆ ಆಗಲಿ, ಗಣಪತಿ ಹೋಮ ಆಗಲಿ, ವಿಘ್ನ ಇದ್ರೆ ಮಾತ್ರ ಗಣಪತಿ ಹೋಮ ಅಂತಲ್ಲ, ಯಾವಾಗಲೂ ಮಾಡಬಹುದು. ಹೀಗೆ ದೇವರ ಸೇವೆ ಎನ್ನುವುದು ಯಾವತ್ತೂ ಸಹ ತಪ್ಪಾಗುವುದಿಲ್ಲ. ಕಾಮನೆಯಿಂದಲೇ ಆಗ್ಬೇಕು ಅಂತಿಲ್ಲ. ಹೀಗೆ ಕಾಮನೆಯಿಂದ ಮಾಡಿದ್ರೆ ಆ ಕಾಮನೆ ಬರ್ತದೆ, ಕಾಮನೆ ಇಲ್ಲದೆ ಮಾಡಿದ್ರೆ ಏನು ಬರ್ತದೆ? ಏನಾದ್ರೂ ಒಳ್ಳೆದು ಬರ್ತದೆ, ಅದು ವಿಷಯ. ಬರುವುದು ಬಂದೇ ಬರ್ತದೆ, ಇವತ್ತಲ್ಲ ನಾಳೆ, ಯಾವುದೋ ಬಗೆಯನ್ನು. ಅದನ್ನ ಆಸೆ ಇಲ್ಲದವನು ಮಾಡಿದರೂ
ಈಗೇನಾಯ್ತು, ಆಸೆ ಇದ್ದು ಮಾಡಿದ್ದರಿಂದ ನಾವು ಬೈಂಡಿಂಗ್ ಆದೆವು. ಆಸೆ ಇಲ್ಲದೆ ಮಾಡಿದರೆ ನಮ್ಮ ಕಡೆಯಿಂದ ಬೈಂಡಿಂಗ್ ಇಲ್ಲ, ಬಟ್ ಕರ್ಮ ಫಲ ಬರ್ತದೆ ಹೋಗ್ತದೆ. ಅದೇ ಹೇಳ್ತಾರೆ ಎರಡು ಅಂಶ, ಅನಾಶಯ ಕೃತಂ ಕರ್ಮ ತಸ್ತೆ ಇಷ್ಟ ಫಲಾಗಮ. ಆಸೆಯಿಂದ ಮಾಡಿದಾಗ ಬಯಸಿ ಪಡಿತಾನೆ, ಆಸೆ ಇಲ್ಲದೆ ಮಾಡಿದಾಗ ಅವನಿಗೆ ಒಳ್ಳೆಯ ಫಲ ಬರ್ತದೆ. ಆಸೆ ಇಲ್ಲದೆ ಮಾಡಿದ್ರಿಂದ ಕೆಟ್ಟದ್ರಲ್ಲಿ ಸಾರ್ಟ್ ಔಟ್ ಆಗ್ತದೆ, ಅದು ಹೊರಟು ಹೋಗ್ತದೆ. ಆಸೆಯಿಂದ ಮಾಡಿದಾಗ ಕೆಟ್ಟದ್ದನ್ನು ಅನುಭವಿಸಬೇಕಾಗತ್ತೆ. ಬಲಾತ್ಕಾರದಲ್ಲಿ ಆಸೆಯಿಂದ ಮಾಡಿದಾಗ ಒಳ್ಳೆಯದು ಆಗ್ತದೆ, ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದರೆ ಕೆಟ್ಟದ್ದು ಆಗ್ತದೆ. ಆದರೆ ಆಸೆ ಇಲ್ಲದೆ ಮಾಡಿದಾಗ ಒಳ್ಳೆಯದಾಗುವುದು ಗ್ಯಾರಂಟಿ, ಹಾಳಾದರೆ ಹೆಚ್ಚು ಕಡಿಮೆ ಆದರೆ ಲೋಪದೋಷ ಇದ್ದರೆ ಕೆಟ್ಟದಾಗುವುದಿಲ್ಲ ಎನ್ನುವುದೊಂದು ಲಾಭ. ಆದರೆ ಈ ಗೆರೆಗಳಿಗೆ 2-3 ಅರ್ಥದಲ್ಲಿ ಆಸೆ ಇಲ್ಲದೆ ಮಾಡಿದಾಗ ಒಳ್ಳೆಯದು ಮಾತ್ರ ಸಿಗ್ತದೆ. ಆನಂತರ ಏನಾಯಿತು, ಆತ್ಮಾಚ ಏಬಿಹಿ ಸಮಾಯುಕ್ತ ಸುಖ ದುಃಖವೂ ಅಷ್ಟು. ಈ ಕರ್ಮದ ರಾಶಿಯಿಂದ ಮಾಡಿದ ಜೀವನಿಗೆ ಸುಖ ದುಃಖ ಅನುಭವ ಆಗಲಿ ಶುರುವಾಗುತ್ತೆ. ಆಸೆಯಿಂದ ಮಾಡಿದವನಿಗೆ ಗ್ಯಾರಂಟಿ ಸುಖ ದುಃಖ ಉಂಟು, ಆಸೆ ಬಿಟ್ಟು ಮಾಡಿದವನಿಗೆ ಸುಖ ಇದೆ. ಆದರೂ ಆ ಆಸೆ ಕರ್ಮವನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ತಾ ಇರ್ತದೆ. ಯಾಕೆ, ಯಾವತ್ತು ಈ ಲೋಕದಲ್ಲಿ ಅಂದರೆ ಅನುಭವಿಸುವ ಭೂಲೋಕದಲ್ಲಿ ಕೇವಲ ಸುಖ ಅಂತ ಒಂದಿಲ್ಲ. ಯಾವ ಕರ್ಮಗಳಿಗೂ ಎಂದಿಗೂ ಯಾರಿಗೂ ಮನುಷ್ಯ ಲೋಕದಲ್ಲಿ. ಹಾಗೆ ಮನುಷ್ಯ ಲೋಕ ಎನ್ನುವುದೇ ಸುಖ ದುಃಖ ಅನುಭವಗಳ ತಾಣ. ಸ್ವರ್ಗ ಎನ್ನುವುದು ಪುಣ್ಯಲೋಕ, ನರಕ ಎನ್ನುವುದು ಅದು ಪಾಪಿಗಳ ಲೋಕ. ಮಾಡಿದ ಕರ್ಮಕ್ಕೆ ಕೆಟ್ಟದನ್ನು ಅನುಭವಿಸುವ ಲೋಕ. ಅಲ್ಲಿ ಮತ್ತೆ ಸುಖ ಉಂಟಾ ಅಂತ ಕೇಳಬೇಡಿ, ಅದು ಫಲ. ಅಲ್ಲಿ ಮತ್ತೆ ಸಾಧನೆಯೂ ಇಲ್ಲ. ನರಕದಲ್ಲಿ ಹೋಗಿ ನಾರಾಯಣ ಹೇಳಿದ್ರೆ ಏನು ಕೊಡ್ತಾರೆ, ನಮ್ಮ ಪಾಪವನ್ನು ಮನ್ನಿಸ್ತಾರ? ಅಲ್ಲಿ ಇಲ್ಲೇ ಹೇಳ್ಬೋದಲ್ಲ, ಅಲ್ಲಿ ಯಾಕೆ ಕೇಳಿದ್ರೆ? ಯಾಕೆಂದ್ರೆ ಇಲ್ಲಿ ಭಾರತದಲ್ಲಿ ಇಲ್ಲಿ ಹೇಳಿದರೆ ಒಂದು ಭಗವಂತನ ನಾಮಸ್ಮರಣೆಗೆ 1000 ಗಟ್ಟಲೆ ಪುಣ್ಯ ಉಂಟು. ಹಾಗಾಗಿ ನೀವು ನರಕದಲ್ಲಿ ಹೇಳ್ತೀರಿ ಅಂತ ಕೇಳಿಕೊಂಡ್ರೆ ಹೇಳಲಿಕ್ಕೆ ಗ್ಯಾರಂಟಿ ಇಲ್ಲ. ಕೇಳ್ತೀರಿ ಅಂತ ಒಂದೊಮ್ಮೆ ಆದ್ರೆ ಅಲ್ಲಿ 10,000 ಹೇಳಿದ್ದಕ್ಕೆ ಅವರು ಒಂದು ಹೇಳಿದ್ದು ಅಂತ ಬರೆದ್ರೆ ಏನ್ ಮಾಡ್ತೀರಿ ನೀವು? ಅದು ತಾಣ, ಹಾಗೆ ಅಂತ ತಾಣ ಪಾಪಿಗಳ ಲೋಕದಲ್ಲಿ ನಿಮಗೆ ಅವರ ಜೊತೆಯಲ್ಲಿರುವಾಗ ಪುಣ್ಯ ಯೋಚನೆ ಬರುವುದಿಲ್ಲ. ನಿಮ್ಮ ಪ್ರಾರಬ್ಧಗಳಿಂದ ನೀವು ಮಾಡಿಕೊಂಡಿರತಕ್ಕ ಪುಣ್ಯ ಕೆಲಸಗಳ ನೆನಪು ಆಗುವುದಿಲ್ಲ. ಹಾಗೆ ಸ್ವರ್ಗದಲ್ಲಿ ಹೋದಾಗ ತಪ್ಪು ಮಾಡ್ತಾನೋ ಕೇಳಿದ್ರೆ ಮಾಡುವುದಿಲ್ಲ. ಪುಣ್ಯವನ್ನು ಅನುಭವಿಸ್ತಾ ಇರ್ತಾನೆ, ದೇವರ ಎಚ್ಚರ ಆಗಿರ್ತದೆ. ಅದರ ಫಲವನ್ನು ಅನುಭವಿಸುವಾಗ ಅವನಲ್ಲಿ ಸಹ ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಕೆಟ್ಟದ್ದು ಮಾಡಿದರೆ, ಕೆಟ್ಟದಲ್ಲಿ ಒಂದು ಚೂರು ಮಾಡಿದ್ರು ದೊಡ್ಡದು ಮಾಡಿ ಯಾರು ನೋಡಿ, ಯಯಾತಿ ನನಗಿಂತ ಹೆಚ್ಚು ಯಾರು ಮಾಡಿಕೊಂಡಿದ್ದಾರೆ ದಾನ ಧರ್ಮಗಳು ಎಲ್ಲ ಅಂತ ಕೊಚ್ಚಿಕೊಂಡ. ಯಾರಯ್ಯ ಕೇಳಿದಾಗ ಆಗ ನಿನಗೆ ಜಾಸ್ತಿ ಅಹಂಕಾರ ಬಂತು, ಹೋಗಿ ಬೀಳು ಅಂತ ಅವನನ್ನು ದೂಡಿದ್ರು. ಆಗ ಕೇಳಿದ್ರು ಅವನು, ನೀನು ಎಲ್ಲಿ ಬೀಳಬೇಕು ಇಷ್ಟಪಡ್ತೀನಿ ಅಂತ. ನನಗೆ ಸಜ್ಜನರ ಸಂಘ ಸಿಗುವಂತೆ ಆಗಲಿ ಅಂದ. ನೋಡಿ, ಅಲ್ಲಿಯೂ ಮೇಲಕ್ಕೂ ಅದು ಬಿದ್ದಾಗಲೇ ಮಕ್ಕಳ ಹತ್ತಿರ ಹೋಗಿದ್ದ, ಮಗಳ ಮಕ್ಕಳ ಹತ್ತಿರ ಅವರೆಲ್ಲ ನಿಲ್ಲಿಸಿ ಏನು ಅಂತ ಕೇಳಿಕೊಂಡು ಮಾತಾಡಿ ಅವರ ಪುಣ್ಯವನ್ನೆಲ್ಲ ಕೊಟ್ಟು ಅವನನ್ನು ಮತ್ತೆ ಮೇಲಕ್ಕೆ ಕಳಿಸಿದ್ರು. ಕೊನೆಗೂ ಬೀಳಲಿಲ್ಲ, ಅವ ಬಿದ್ದ, ಆದರೆ ಅನುಭವಿಸಿಕೊಂಡ. ಸಜ್ಜನರ ಸಂಘ ಕೇಳಿದ್ರಿಂದ ಮತ್ತೆ ಲಾಭ ಪಡೆದ. ಹೀಗೆ ಇದು ಬಹಳ ಕಡಿಮೆ ಇಂಥ ಉದಾಹರಣೆಗಳು. ಸ್ವರ್ಗದಲ್ಲಿ ಈ ನಮೂನೆಯಾದಂಥ ಪುಣ್ಯಾತ್ಮನಿಗೆ ಅಂದರೆ ಸುಖವನ್ನು ಅನುಭವಿಸಿಕೊಳ್ಳುವವರಿಗೆ ಸಾಧನೆಗಳಾಗಲಿ ಅಥವಾ ಪತನಾದಿಗಳಾಗಲಿ ಮುಗಿಯದೆ ಆಗುವ ಕಥೆ ಇಲ್ಲ. ಹೇಗೋ ಹಾಗೆ ನರಕದಲ್ಲಿ ಅದರಿಂದ ಪೂರಾ ಸಾಧನೆಗಳು ಸುಖ ದುಃಖಗಳು ಅದು ಭೂಲೋಕದ ವ್ಯವಸ್ಥೆ, ಮನುಷ್ಯ ಧರ್ಮದ ಮನುಷ್ಯ ದೇಹದ ಕತೆ. ಈ ನೆಲೆಯಲ್ಲಿ ಅವ ಹೇಳ್ತಾನೆ ಎಲ್ಲಕ್ಕೂ ಊಟ ಇದೆ ಅಂತ. ಅವಿನಾಶಿಯ ತಥಾ ನಿತ್ಯಂ ಕ್ಷೇತ್ರಜ್ಞೇತಿ ನಿಶ್ಚಯ. ಇಲ್ಲಿ ಒಂದು ವಿಷಯ, ಭೂತಾನಾಂ ಆತ್ಮಭಾವೋಯ ಧ್ರುವೋಸೌ ಸಂವಿಜಾನತ. ಭೂತಾನಾಂ ಆತ್ಮಭಾವ, ಪ್ರತಿ ವ್ಯಕ್ತಿಗೂ ನಾನು ಎನ್ನುವುದೊಂದುಂಟಲ್ಲ, ಇದು ನಿತ್ಯವಾಗಿರ್ತದೆ. ಅವೇರ್ನೆಸ್ ಆಫ್ ಐ ಎನ್ನು, ಇದನ್ನು ಅಹಂಕಾರ ಅಂತ ಹೇಳುವುದಲ್ಲ. ಬೆಳಿಗ್ಗೆ ಎದ್ದಾಗ ನಾನು ಎದ್ದಿದ್ದೇನೆ ಹೇಗೆ ಗೊತ್ತಾಗುತ್ತೆ ನೋಡಿ. ಹಾಗೆ ನಿರಂತರ ಈ ನಾನುವಿನ ಎಚ್ಚರ. ಒಂದ್ಸರ್ತಿ ನಿದ್ದೆ ಮಾಡಿದವ ಕಡದ್ದಾಗಿ ಬೆಳಿಗ್ಗೆ ಎದ್ದಾಗ ಹೂ ಆರ್ ಐ ಎನ್ನುವುದನ್ನು ಚೆನ್ನಾಗಿ ತಿಳ್ಕೊಂಡು ಹೇಳಿರ್ತಾನಲ್ಲ ಒಮ್ಯಾಯ್ ಅಂತ, ನಾನು ಯಾರು ಎನ್ನುವುದನ್ನು ಅವನಿಗೆ ಪ್ರಶ್ನಿಸುವಂತೆ ಬೇಕಾಗಿಲ್ಲ. ಅವನು ಕುತ್ತಿಯಲ್ಲಿ ಆಗಿದ ಐಡೆಂಟಿ ಕಾರ್ಡ್ ನೋಡಬೇಕಾಗಿಲ್ಲ ಅವನಿಗೆ, ಅಥವಾ ಆಧಾರ್ ಕಾರ್ಡ್ ಓದಬೇಕಾಗಿಲ್ಲ. ಹೇಗೋ ಹಾಗೆಯೇ ಇದು ಜೀವನ ಕತೆ. ಆದ್ರೆ ನೀವೇನು ಕೇಳಿದ್ರೆ ಅವಿನಾಶಿಯ ತಥಾ ನಿತ್ಯಂ ಕ್ಷೇತ್ರಜ್ಞ, ಈ ದೇಹದ ಮೇಲೆ ನಾನು ಎನ್ನುವುದನ್ನು ನೆನಪಿಟ್ಟುಕೊಳ್ಳುವವ ಅಷ್ಟೇ. ಅದರ ಆಚೆ ಏನು ಪೂರ್ವ ಗೊತ್ತುಂಟಲ್ಲ, ಇಷ್ಟು ಗೊತ್ತುಂಟು, ನಾನು ಗೊತ್ತುಂಟು, ಈ ದೇಹ ಇದು ನಾನು ಇಷ್ಟೇ ಗೊತ್ತಿರುವುದು, ಅದರ ಆಚೆಗೆ ಅಲ್ಲ. ಆದ್ರಿಂದ ಇದು ಅವನಿಗೆ ಏನು ಬಿಟ್ಟುಕೊಡುವುದಿಲ್ಲ. ಮಾಡಿದ್ದರ ಕರ್ಮಗಳ
ಪರಂಪರೆ, ನಿತ್ಯದ ಕರ್ಮಗಳ ಪರಂಪರೆಗೆ ನಿನ್ನೆ ನಾವು ಅರೆದಿಟ್ಟಿದ್ದೇವೆ. ಇವತ್ತದನ್ನು ಎಣ್ಣೆಯಲ್ಲಿ ಬಿಟ್ಟು ತಿಂತೇವೆ ಅಥವಾ ಎಲ್ಲಿಯಾದರೂ ಹಾಕಿ ನೀರಲ್ಲಿಟ್ಟು ತಿಂತೇವೆ. ಅಂದ್ರೆ ನಿನ್ನೆದು ಇವತ್ತಿಗೂ ಲಿಂಕ್ ಇದೆ, ಮರೆತಿಲ್ಲ, ಕರ್ಮ ಮುಂದುವರಿದಿದೆ. ಹಾಗೆ ಜನ್ಮಾಂತರಗಳದ್ದು. ಈ ಜನ್ಮದಲ್ಲಿ ಮಾಡಿದ ಮುಂದಿನ ಜನ್ಮದಲ್ಲಿ ಮುಂದುವರಿತದೆ. ಈಗ ಪಡೀಲಿಕ್ಕೆ ಆಗದೇ ಇದ್ದಾಗ ಮುಂದಿನ ಜನ್ಮದಲ್ಲಿ ಪಡೀಲಿಕ್ಕೆ ಸಿಗ್ತದೆ. ಅದನ್ನು ಅವಿನಾಶ್ಯ ತಥಾ ನಿತ್ಯಂ ಕ್ಷೇತ್ರಜ್ಞ ಇತಿ ನಿಶ್ಚಯ. ಆದ್ರಿಂದ ಇವನೊಳಗಿರತಕ್ಕಂತಹ ಈ ದೇಹದೊಳಗಿನ ಜೀವ ಅವನು ನಿತ್ಯನಾಗಿದ್ದಾನೆ. ಅವನಿಗೆ ಜನ್ಮಾಂತರದಲ್ಲಿಯೂ ನಾನು ಎನ್ನುವ ಎಚ್ಚರ ಇರುತ್ತೆ. ಆದ್ರಿಂದ ಕಳೆದ ಬಾರಿ ಏನು ಮಾಡಿಕೊಂಡು ಮುಂದುವರಿಸುತ್ತಾನೆ ಎನ್ನುವುದು ಗೊತ್ತಿದೆ. ಇದನ್ನು ಚೆನ್ನಾಗಿ ತಿಳಿದವರು ಸಂವಿಧಾನ ಪೂರಾ ಭಗವಂತನ ಎಚ್ಚರದಲ್ಲಿ ಶಾಸ್ತ್ರದ ಪರಿಣಯದಲ್ಲಿ ಬಿದ್ದವರಿಗೆ ಇದು ಚೆನ್ನಾಗಿ ಗೊತ್ತಿದೆ. ಜೀವ ಹೇಗಿದ್ದಾನೆ, ಆತ್ಮಭಾವ, ಈ ದೇಹದಲ್ಲಿ ಇರುವವನು, ಅವನು ಜೀವನು, ಅವನು ನಿತ್ಯನು, ಅವನು ತನ್ನನ್ನು ತಿಳ್ಕೊಂಡಿದ್ದಾನೆ. ನಾನು ಎನ್ನುವರ ಮಟ್ಟಿಗೆ ಸರಿ, ಇಷ್ಟೇ. ನಾನು ಎನ್ನುವುದು ನೀನು ಅಲ್ಲ, ಅವನು ಅಲ್ಲ ಎನ್ನುವ ಮೂಲಕ ಇಷ್ಟೇ. ಪ್ರತ್ಯೇಕವಾಗಿ ಅವ ಯಾರು ಅಲ್ಲದವನು ನಾನು ಎನ್ನುವುದು ಚೆನ್ನಾಗಿ ಗೊತ್ತಿದೆ. ಒಬ್ಬ ರಾಜನಿಗೆ ಆ ಊರಿನಲ್ಲಿ ಇರುವ ಯಾವ ಪ್ರಜೆಗಳು ತಾನು ಅಲ್ಲ ಅಂತ ಗೊತ್ತಿದೆ. ಮಂತ್ರಿಮಾಗದವರು ಯಾರು ಅಲ್ಲ ಎನ್ನುವುದು ಗೊತ್ತಿದೆ. ಹೇಗೋ ಹಾಗೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಪ್ರತ್ಯೇಕವಾದ ಅಸ್ತಿತ್ವ ಗೊತ್ತಿದೆ. ನಾನು ಅವರು ಯಾರು ಅಲ್ಲ ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ತಾವು ಅವರವರು ಆಗಿದ್ದಾರೆ ಅಂತ, ಅವರವರು ಇನ್ನೊಬ್ರು ಅಲ್ಲ ಅಂತ. ಇದ್ರೆ ನನಗೆ ಅವನು ಎನ್ನುವುದು ಆಗಿದ್ರೆ ಅವನ ಸುಖ ದುಃಖ ಅನುಭವ ನನಗೆ ಬರಬೇಕಲ್ಲ. ನಾನು ಅವನಾಗಿದ್ರೆ ನನ್ನ ಥಿಯರಿ ಚಿಂತನೆಗಳೆಲ್ಲ ಅವನಿಗೆ ಬರಬೇಕಲ್ಲ, ಬರುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬನು ತನ್ನನ್ನು ತಾನು ತಿಳ್ಕೊಂಡಿದ್ದಾನೆ ತನ್ನ ಮಟ್ಟಿನಲ್ಲಿ, ಯಾರು ಅಲ್ಲ ಎನ್ನುವುದರ ನೆಲೆಯಲ್ಲಿ. ಸಾಕಿಷ್ಟು. ಇದು ಕರ್ಮದ ಪ್ರಪಂಚದಲ್ಲಿ ಕೊಂಡಿಯಾಗಿ ಮುಂದುವರಿಲಿಕ್ಕೆ ಸಾಕಾಗತ್ತೆ ಅಂತಾನೆ. ಯಾವನ್ನ ಕ್ಷೀಯತೆ ಕರ್ಮ ತಾವತ್ತಸ್ಯ ಸ್ವರೂಪತ ಕ್ಷೀರಕರ್ಮ ನರೋಲೋಕೆ ರೂಪಾನ್ಯತ್ವ ಉಪಾಶ್ನತ. ಯಾವುದರವರೆಗೆ ಅವನ ಕರ್ಮ ಮುಗಿಯುವುದಿಲ್ಲವೋ ಆವತ್ತಿನವರೆಗೆ ಅವನ ಸ್ವರೂಪವು ಮುಗಿಯುವುದಿಲ್ಲ, ದೇಹಗಳು ಮುಗಿಯುವುದಿಲ್ಲ. ಬರ್ತಾ ಇರ್ತದೆ, ಬಂದೇ ಬಿಡುತ್ತದೆ. ಯಾವಾಗ ಮುಗೀತದೆ ಆಗ ಅವನಿಗೆ ದೇಹ ಬೇರೆ ಆಗ್ತದೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ ಅಂತಾರೆ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಅಂತ. ಎಲ್ಲ ಕರ್ಮಗಳು ಪೂರ್ಣಗೊಳ್ಳುವುದು ಯಾವಾಗ ಕೇಳಿದರೆ ತನ್ನೊಳಗೆ ಭಗವಂತನನ್ನು ನೋಡಿದಾಗಲೇ. ಆ ಎತ್ತರದ ಭಗವಂತನ ಪರಿಚಯ ಆದಾಗ, ಪ್ರತ್ಯಕ್ಷ ಆದಾಗ ಇವನು ಎಲ್ಲ ಕರ್ಮಗಳನ್ನು ತೊಡೆದುಕೊಳ್ಳುತ್ತಾನೆ. ಇಲ್ಲಾದ್ರೆ ಆವತ್ತಿನವರೆಗೆ ಇವನಿಗೆ ಒಂದೊಂದಲ್ಲ ಬಗೆಯಿಂದ ರೂಪಗಳು, ದೇಹಗಳು ಪ್ರಾಪ್ತಿಯಾಗ್ತಾ ಇರ್ತವೆ, ಮುಂದುವರಿತಾ ಇರ್ತವೆ. ಇದು ವಿಶೇಷ ಅಂತ. ಹಾಗೆ ನಾನಾ ಭೂತಾಹ ತಥೈಕತ್ವಂ ಶರೀರಂ ಪ್ರಾಪ್ಯ ಸಂಹತಾಹ ಭವಂತಿತೆ ತಥಾ ನಿತ್ಯಾಹ ಪೃಥಕ್ ಭಾವಂ ವಿಚಾರತ. ಮನುಷ್ಯನಲ್ಲಿ ಎಲ್ಲ ಜೀವರಾಶಿಗಳಲ್ಲಿಯೂ ಅವರದ್ದೇ ಆಗಿರತಕ್ಕಂತಹ ಪಂಚಭೂತಗಳ ಮೇಳನ, ಇದನ್ನು ಬೇರೆ ಬೇರೆ ಇವೆ ಎನ್ನುವುದನ್ನು ಚೆನ್ನಾಗಿ ತಿಳಿದವರಿಗಂತೂ ಗೊತ್ತಿದೆ. ಒಂದರಾಗಿ ಒಂದು ಅಲ್ಲ, ಒಂದು ಇನ್ನೊಂದು ಆಗುವುದಿಲ್ಲ, ಒಂದರೊಟ್ಟೊಂದು ಸೇರುವುದಿಲ್ಲ ಅಂತ. ಪ್ರತ್ಯೇಕ ಅದರ ಅಸ್ತಿತ್ವವನ್ನು ಚೆನ್ನಾಗಿ ತಿಳಿದ ಜ್ಞಾನಿಗಳಿಗೆ ಇವೆಲ್ಲ ಗೊತ್ತಿದೆ. ಆದರೆ ಇಲ್ಲಿರತಕ್ಕಂಥ ಪ್ರತಿ ವ್ಯಕ್ತಿಗಳಲ್ಲಿರತಕ್ಕಂತಹ ಭೇದಗಳು, ಅದರಲ್ಲಿ ಯಾವುದೋ ಒಂದು ಬಗೆಯಲ್ಲಿನ ಏಕತ್ವ, ಅಥವಾ ಶರೀರದಲ್ಲಿ ಎಲ್ಲ ವಸ್ತುಗಳ ಸಂಯೋಗ, ಅದರ ಸಂಪತ್ತು, ಸಂಹತಿ, ಕೂಡುವಿಕೆ, ಇದನ್ನೆಲ್ಲ ಈಗ ಮಣ್ಣಿನೊಟ್ಟಿಗೆ ನೀರು ಸೇರುತ್ತೆ ಹೇಳಿದ ತಕ್ಷಣ ಹೇಗೆ ಸೇರುತ್ತಿರ್ತದೆ? ಮಣ್ಣು ಎನ್ನುವುದೊಂದು ಪದಾರ್ಥವೇ ಬೇರೆ, ಅದರ ಧರ್ಮವೇ ಬೇರೆ, ನೀರು ಎನ್ನುವುದೊಂದು ಪ್ರತ್ಯೇಕವೇ. ಇದು ಒಟ್ಟಿಕೊಂಡು ಸೇರಿಕೊಳ್ಳುವುದು ಹೇಗೆ ಕೇಳಿದರೆ, ಒಂದು ವಿಷಯ ವಿಮಿಶ್ರಾಣಿ ವಿಮಿಶ್ರಯದು ಅಂತ. ಪ್ರತಿಯೊಂದರಲ್ಲಿಯೂ ಪ್ರತಿಯೊಂದರ ಮೇಳನ ಆಗುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ವಿಷಯವೂ ಬೇರೆ. ಬಿಡಿ ನೀರಿನೊಟ್ಟಿಗೆ ಬೆಂಕಿ ಸೇರುವುದು ಹೇಗೆ ಕೇಳಿದರೆ ತದ್ವಿರುದ್ಧ ಧರ್ಮ ಅಲ್ವಾ? ಹಾಗೆ ವಿರುದ್ಧವಾದ ಭೌತ ಧರ್ಮಗಳಲ್ಲಿಯೂ ಸಹ ಸೇರ್ಪಡೆಯನ್ನು, ಅದು ಸುಳ್ಳೆ ಕೇಳಿದರೆ. ನಮ್ಮ ಹೊಟ್ಟೆಯೊಳಗೆ ಬೆಂಕಿ ಉಂಟಲ್ಲ, ಹೊಟ್ಟೆ ನೀರಿನಿಂದ ಸೇರಿಕೊಂಡಿದೆ ಅರ್ಥ. ಸಮುದ್ರ ದೊಡ್ಡ ನೀರೇ ಅಲ್ವಾ, ಅದರ ಮಧ್ಯದಲ್ಲಿಯೇ
ಬೆಂಕಿ ಉಂಟಲ್ಲ, ಒಡವಾಗಿನೇ ಉಂಟಲ್ಲ, ಅದರಿಂದ ಭೌತ ರೀತಿಯಲ್ಲಿ ವಿಚಿತ್ರವಾಗಿ ತೋರಿಸ್ತೇವೆ. ಮೋಡಗಳು ಮೇಘಗಳು ಬಡ್ಕೊಂಡಾಗ ಮಿಂಚು ಬೆಂಕಿ ಎನ್ನುವುದು ಅಲ್ಲೇ ಉತ್ಪತ್ತಿಯಾಗಿ ಕಾಣಿಸಿಕೊಳ್ಳುವುದಿಲ್ವ? ಅದನ್ನೇ ಒಂದು ರೀತಿಯಿಂದ ಸುಡ್ಕೊಳ್ಳುವ ಹಾಗೆ ಮಾಡುವುದಿಲ್ವ ಹತ್ತಿಕೊಂಡರೆ? ಹೀಗೆ ಇಂಥದ್ದೆಲ್ಲ ವಿಚಿತ್ರವಾದಂತಹ ವ್ಯವಸ್ಥೆಗಳು, ಇದನ್ನೆಲ್ಲ ತಿಳಿದವರು ಪ್ರತ್ಯೇಕವಾಗಿರುವುದನ್ನು ಅರ್ಥಪಟ್ಟಿದ್ದಾರೆ. ಅಲ್ಲಿಯೂ ಪ್ರತ್ಯೇಕವಾಗಿ ಇರುವುದನ್ನು ನೋಡಿಕೊಳ್ಳುತ್ತಾರೆ. ಈಗ ಗಮ್ಮತ್ತಿಯನ್ನು ಕೇಳಿದ್ರೆ, ನೀರಿನ ದೇವತೆ ಮತ್ತು ಬೆಂಕಿಯ ದೇವತೆ ಇಬ್ಬರು ಬೇರೆ ಬೇರೆ, ವರುಣನಾಗಲಿ ಅಗ್ನಿ ಆಗಲಿ, ಇವರು ಮಿಕ್ಸ್ ಮಾಡುವುದಂದ್ರೆ ಏನರ್ಥ? ಈಗ ನೀವು ಹೇಳಿದ್ರಿ ಕಣಕಣದಲ್ಲಿ ಆಯಾ ದೇವತೆಗಳ ಅಸ್ತಿತ್ವ ಇದೆ ಅಂತ. ಹಾಗಾದ್ರೆ ವರುಣ ಅಗ್ನಿ ಮಿಕ್ಸ್ ಆಗುವುದು ಅಂದ್ರೆ ಏನು ಹೇಳಿ? ಮಿಶ್ರ ಆಗುವುದು ಅಂದ್ರೆ ಏನು? ಮರ್ಜ್ ಆಗುವುದು ಅಂದ್ರೆ ಏನು? ಒಂದು ಪಾತ್ರೆಯಲ್ಲಿ, ಹಾಲಿನ ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ರೆ ಹಾಲು ನೀರು ಒಂದಾಯ್ತು ಹೇಳಿದ್ರೆ ಒಂದಾಯ್ತು ಎನ್ನುವುದು ನಾವು ಒಪ್ತೇವೆ. ಆದರೆ ಹಾಲಿನ ತುಂಬಿದ ಲೋಟೆಯಲ್ಲಿ ತುಂಬಿದ ನೀರು ಒಂದಾಗುವುದು ಬಂತು? ಹಾಗೇನ್ ಮಾಡ್ತೇವೆ? ಹೆಚ್ಚಿಗೆ ಆಗುತ್ತೆ ಅಲ್ವಾ ಸೇರಿದಾಗ ಅಂಶಗಳು. ಅಲ್ಲಿ ಕಣಕಣಗಳನ್ನು ಹಾಲಿನ ತೆಗೆದರೆ, ನೀರಿನ ಕಣಗಳನ್ನು ಪ್ರತ್ಯೇಕ ಮಾಡಿದರೆ ಆ ದೇವತೆಗಳು ಇದ್ದಾರೆ ಪ್ರತ್ಯೇಕ. ಆದ್ರಿಂದ ಈ ರಾಗಿ ಒಟ್ಟಿಗೆ ಸಾಸಿವೆಯನ್ನು ಸೇರಿಕೊಂಡಾಗೆ ಅದು ಏನು ಮಾಡಿದ್ರು ಒಂದಾಗುವುದು ಅಂದ್ರೆ ಮಿಕ್ಸ್ ಆಗುವುದಿಲ್ಲ. ಮಿಶ್ರಗೊಂಡಲ್ಲಿಯೂ ಪ್ರತ್ಯೇಕವನ್ನು ಗುರುತಿಸ್ಲಿಕ್ಕೆ ಬರುವಾಗಿರ್ತದೆ ದೇವತೆಗಳ ವಿಷಯದಲ್ಲಿ. ಹಾಲಿನ ಜೊತೆಯಲ್ಲಿ ನೀರು ಬೆರೆಸಿಕೊಂಡ್ರೆ ಹಾಲು ನೀರು ಮಿಶ್ರ ಆಗುವುದು ಒಂದು ಬಗೆ, ರಾಗಿ ಸಾಸಿವೆ ಮಿಶ್ರ ಆಗುವುದು ಒಂದು ಬಗೆ. ಅಲ್ಲಿ ಸ್ವರೂಪತ್ವ ನಾಶ ಆಗುವುದಿಲ್ಲ. ಮಿಕ್ಸ್ ಆಗುವಲ್ಲಿ ನೀರು ಹಾಲಾಗುವುದಿಲ್ಲ, ಹಾಲು ನೀರಾಗುವುದಿಲ್ಲ. ಆಗಿರ್ತದೆ, ಹಾಗೆ ಆಗುವುದಿಲ್ಲ. ಸಾಸಿವೆ ರಾಗಿ ಸಾಸಿವೆ ಆಗುವುದಿಲ್ಲ. ಆದರೆ ಹಾಲು ನೀರಾಗಿದ್ರೂ ಹಂಸಕ್ಷೀರ ನ್ಯಾಯದಂತೆ ಅದನ್ನು ಪ್ರತ್ಯೇಕ ಇರತಕ್ಕಂತಹ ಪ್ರಾಣಿಗೆ ಗೊತ್ತಾಗುವಂತೆ ನಮಗೆ ಗೊತ್ತಾಗಲಿಲ್ಲ ಅಂತಷ್ಟೇ. ಮಿಶ್ರಣದ ವ್ಯವಸ್ಥೆ, ಈ ನಮೂನೆಯ ಮಿಶ್ರಣ ಅಲ್ಲಿಯೂ ಸ್ವರೂಪಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಆಗುವುದಿಲ್ಲ, ದೇವತೈಕ್ಯ ಬರುವುದಿಲ್ಲ. ದೇವತೆ ಮರ್ಜ್ ಮಾಡಿ ಮಿಕ್ಸ್ ಮಾಡಿ ಏನು ಪೇಸ್ಟ್ ಮಾಡ್ಲಿಕ್ಕೆ ಬರುತ್ತಾ? ಆಗುವುದಿಲ್ಲ. ಬೆಲ್ಲ ಮತ್ತೆ ಹಣ್ಣು ಒಟ್ಟು ಮಾಡಿ ಅದೇನೋ ಮಿಕ್ಸ್ ಮಾಡಿ ತಿಂತಾರಲ್ಲ, ಹಾಗೆ ಯಾವುದೋ ಒಂದು ಬಗೆಯಿಂದ ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಮತ್ತೆ ಬರ್ತದೆ. ಬೆಲ್ಲವನ್ನು ಬೇರೆ, ಹಣ್ಣಿನ ಸೊತ್ತನ್ನು ಬೇರೆ ಮಾಡಲಿಕ್ಕೆ ಬರ್ತದೆ. ಜಾಮ್ ಅದರಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಬರುತ್ತೆ. ಹೀಗೆ ಈ ಭೌತ ಪದಾರ್ಥ ಇದು ಗೊತ್ತಿದ್ದವರಿಗೆ, ತಿಳಿದವರು, ಒಟ್ಟು ವಿಜ್ಞಾನಿಗಳಿಗೆ ಅಂತ ಹೇಳಿಬಿಡುವ. ವಿಜ್ಞಾನಿಗಳು ಅದರಲ್ಲಿರತಕ್ಕಂಥ ಹಣ್ಣಿನ ಅಂಶವನ್ನು ತೆಗಿತಾರೆ, ಬೆಲ್ಲದ ಕಥೆಯನ್ನು ತೆಗಿತಾರೆ, ಸ್ವೀಟ್ನೆಸ್ ಅನ್ನು ತೆಗಿಲಿಕ್ಕೆ ಬರ್ತದೆ ಅವರಿಗೆ ಅಂತ. ಭೌತವಾದ ಪ್ರತ್ಯೇಕ ಮಾಡಲಿಕ್ಕೆ ಆಗತ್ತೆ. ಹಾಗೆ ಜೀವನ ಧರ್ಮಗಳ ವ್ಯವಸ್ಥೆಗಳನ್ನು ಒಂದು ಉಲ್ಲೇಖ ಮಾಡಿದೆ. ಮತ್ತೆ ಒಂದು ಇವರಲ್ಲಿ ಪ್ರಾಮಾಣಿಕವಾದ ಬುದ್ಧಿಗೋಸ್ಕರ ಹೇಳುತ್ತಾನೆ, ಅಶ್ವಮೇಧ ಶ್ರುತಿಶ್ಚೇಯಂ. ನೀನು ಕೇಳಿದ್ದಿ, ಅವನು ಅಡಿಯಾಗಿದೆ ಯಜ್ಞಗಳನ್ನೆಲ್ಲ ಜನಮೇಜ. ಅದರಿಂದ ಅಶ್ವಮೇಧ ಯಾಗದ ಬಗ್ಗೆ ಒಂದು ವೇದ ಮಂತ್ರ ಉಂಟು. ಏನದುಂಟು? ಅಶ್ವ ಸಂಜ್ಞಾಪನಂ ಪ್ರತಿ, ಕುದುರೆಯನ್ನು ಕಡಿಯುವ ವಿಷಯದಲ್ಲಿ, ಅದನ್ನು ಹೋಮಿಸುವ ಯಜ್ಞಕ್ಕೋಸ್ಕರ ಉಪಯೋಗಿಸುವ ವಿಷಯದಲ್ಲಿ ಒಂದು ಮಂತ್ರ ಉಂಟು. ಅದೇನು ಹೇಳ್ತದೆ ಅಂದ್ರೆ, ಲೋಕಾಂತರ್ಗತ ನಿತ್ಯಂ ಪ್ರಾಣ ನಿತ್ಯಾಹಿ ವಾಜಿನಃ ಅಂತ. ವಾಜಿನಃ ಪ್ರಾಣಾಹ ಲೋಕಾಂತರ್ಗತ. ಕುದುರೆಯ ಎಲ್ಲ ಅಂಶಗಳು ಪ್ರಾಣಾದಿಗಳು ಪರಲೋಕಕ್ಕೆ ಸಂದಿವೆ, ಹೋಗಿವೆ ಅಂತ. ಇದನ್ನು ನೀನು ಕೇಳಿ. ಕುದುರೆಯ ಅಂತ ಹೇಳಿದ್ ಹೇಗೆ? ವಿಶೇಷ ಅಂದ್ರೆ ಆ ಜೀವನದ್ದಾವೆ. ಆದರೆ ಅದು ಕುದುರೆಯಾಗಿರುವಾಗ ಅದರ ವಿಷಯದಲ್ಲಿ ಮಾಡಿಕೊಂಡಿರತಕ್ಕಂಥ ಕರ್ಮ ಚೇಷ್ಟೆಗಳ ವಿಷಯಗಳು ಹಾಗೆ ಪ್ರತ್ಯೇಕವಾಗಿ ಇತರ ಲೋಕಗಳಿಗೆ ಸೇರಿರುತ್ತವೆ ಅಂತ ಉಂಟು. ಅದರಿಂದ ಅದು ಮತ್ತೊಂದು ಲೋಕಕ್ಕೆ ಬಂದಾಗ ಅದನ್ನು ಬಡಿಲಿಕ್ಕೆ ತರಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಇದೆಂತ ಅಂದ್ರೆ, ನಿನಗೆ ನಾನೊಂದು ಬುದ್ಧಿವಾದದಾಗಿ ಹೇಳ್ತೇನೆ ಕೇಳು. ಅಹಂ ಹಿತಂ ವದಾಮಿ ತತ್ ಪ್ರಿಯಂಚೇತ್ತವ ಪಾರ್ಥಿವ. ಈಗ ಇವನಿಗೆ ಜನಮೇಜಯನಿಗೆ ಸಂಶಯ ಮತ್ತೆ ಜೊತೆಯಲ್ಲಿ ಒಂಚೂರು ಆಕ್ಷೇಪ ಇದ್ದಾಗ ಅದು ಎಂತ ಹೇಗೆ ಆಗ್ತದೆ ಬರುವುದು ಅಂತ. ಈಗ ಅವನ ಕೇಳಿಕೊಂಡ ನಂತರದಲ್ಲಿ ದೊಡ್ಡ ಅಭಿಪ್ರಾಯವನ್ನು ಕೇಳಿದ್ರೆ ನನ್ನ ತಂದೆ ಬರಲಿ ಅಂತ ಹೇಳ್ತಾನೆ. ಈಗ ಅದು ನಾವು ನಾಳೆ ಕೇಳುವ ಅದನ್ನು ಹೇಳುವುದನ್ನು. ಇದು ಒಂದು ತಲೆಯಲ್ಲಿ ಉಂಟು. ಇದನ್ನು ರೀಡಿಂಗ್ ಮಾಡಿದ್ದಾನೆ ವೈಶಂಪಾಯ. ಆದ್ರಿಂದ ಹೇಳ್ತಾ ಇದ್ದಾನೆ. ಪ್ರೋಸೆಸ್ ಹೇಳೋ ರೀತಿ ಹೇಗಿರ್ತದೆ ಮತ್ತೆ ಕೇಳ್ತಾನೆ, ನೋಡ್ತಾನೆ, ಅದು ವಿಷಯ ಬಿಡಿ. ಆದ್ರೆ ಇವರೆಲ್ಲ ಹೋಗ್ಲಿಲ್ಲ, ಹೋದ್ರು ಇಲ್ಲೇ ಇದ್ದಾರೆ. ಅದನ್ನು ತರಲಿಕ್ಕಾಗುತ್ತೆ, ತೋರಿಸ್ಲಿಕ್ಕೆ ಬರುತ್ತೆ. ನಾನು ಕಳೆದ ಬಾರಿಗೆ ಹೇಳಿದ್ದೆ ನಚಿಕೇತನ ಕಥೆಯಲ್ಲಿ ಯಮನಿಗೆ ಮಾಡಿಕೊಂಡಾಗೆ ಎಲ್ಲ ಅಂತ. ಅದು ಕೃಷ್ಣ ಗುರುಪುತ್ರರನ್ನು ತಂದುಕೊಟ್ಟಾಗೆ ಯಾವತ್ತೋ ಹೋಗಿದ್ದಾನೆ, ಕೃಷ್ಣ ತಂದುಕೊಟ್ಟಿದ್ದಾನೆ ಅಂತ. ಹಾಗೆ ಇಲ್ಲಿ ಅವನು ಹೇಳುತ್ತಾನೆ, ನಿನಗೊಂದು ಬೋಧನೆ ಹೇಳುತ್ತೇನೆ ಕೇಳು. ದೇವಯಾನಾಹಿ ಪಂತಾನಃ ಶ್ರುತಾಸ್ತೆ ಯಜ್ಞ ಸಂಸ್ತಾರೆ. ನಿನಗೆ ಯಜ್ಞದ ಪ್ರಕ್ರಿಯೆಯಲ್ಲಿ ನಿನಗೆಲ್ಲ ಗೊತ್ತು.
ಎಲ್ಲವೂ ದೇವತೆಗಳ ಈ ಯಜ್ಞ ಕರ್ಮಗಳೆಲ್ಲ ದೇವತೆಗಳಿಗೆ ಸಂಬಂಧಪಟ್ಟಂತೆ ಇದೆ ಅಂತ. ಅದನ್ನು ಕರ್ಕೊಂಡು ಹೋಗುವವರು, ಬಿಟ್ಟುಕೊಡುವವರು, ತೋರಿಸಿಕೊಡುವವರು, ಉದ್ಧಾರ ಮಾಡುವವರೆಲ್ಲ ದೇವತೆಗಳನ್ನು ನಿನಗೆ ಗೊತ್ತುಂಟು. ವಾಸ್ತವವಾಗಿ ಯಜ್ಞದ ವಿಷಯ ಅದರಲ್ಲಿ ಒಳ್ಳೇದಾದ್ರೆ ದೇವತೆಗಳು ಒಳ್ಳೇದು ಮಾಡ್ತಾರೆ. ಸುಕೃತಃ ಯತ್ರ ಯಜ್ಞಸ್ಥೆ ತತ್ರ ದೇವಾಹ ಹಿತಾಸ್ತವ. ನಾವು ಯಜ್ಞವನ್ನು ಬೂಟಾಟಿಕೆಗೆ ಮಾಡಿದ್ರೆ ದೇವತೆಗಳಿಗೆ ಗೊತ್ತಾಗ್ತದೆ, ಬರುವುದೇ ಇಲ್ಲ. ಇಲ್ಲಾದ್ರೆ ನಾಳೆ ಯಜ್ಞ ಮಾಡ್ತಾನೆ ಅಂದ್ರೆ ಇವತ್ತೇ ದೇವತೆಗಳು ಓಡಿ ಬರ್ತಾರೆ, ಅಲ್ಲಿ ನಿಲ್ತಾರೆ. ಯಜ್ಞವನ್ನು ನೀವು ಚೆನ್ನಾಗಿ ಮಾಡಬೇಕು. ದ್ರವ್ಯ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು, ಕಾಲ ಚೆನ್ನಾಗಿರಬೇಕು, ಮಂತ್ರಗಳು ಚೆನ್ನಾಗಿ ಹೇಳಲ್ಪಡಬೇಕು, ಅರ್ಥಾನುಸಂಧಾನ ಇದ್ದಿರಬೇಕು. ಇಲ್ಲಿ ಎಲ್ಲಿಯೂ ಸಹ ಮತ್ತೆ ಅಹಂಕಾರ, ಅಶುಚಿ ಇವೆಲ್ಲ ಬಂದಿರಬಾರದು. ಹಾಗಾಗಿ ಹೇಳಿದಂತೆ ಶಾಸ್ತ್ರೀಯವಾಗಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಹೇಳಿದಾಗ ಎಷ್ಟು ಶಾಸ್ತ್ರವಿದೆ. ವಿಸ್ತೃಜ್ಯ ವರ್ತತೆ ಕಾಮಕಾರ್ಥ ನಸಸಿದ್ಧಿ ಮಮಾಪ್ನೋತಿ. ಅದು ಸುಕೃತಃ ಯಜ್ಞ ಯತ್ರ ಯಜ್ಞಸ್ಥೆ ತತ್ರ ದೇವಾಹ ಹಿತಾಹ. ಅಲ್ಲಿ ದೇವತೆಗಳು ನಿನಗೆ ಬಹಳ ಒಳ್ಳೇದು ಮಾಡ್ತಾರೆ. ಯದಾ ಸಮನ್ವಿತಾ ದೇವಾನಾಂ ಪಶೂನಾಂ ಗಮನೇಶ್ವರ ಅಂತ ಹೊತ್ತಿನಲ್ಲಿ ದೇವತೆಗಳೆಲ್ಲ ಈ ಪ್ರಾಣಿಗಳನ್ನು, ಯಜ್ಞೋಪಯೋಗಿಯಾದ ಸೊತ್ತುಗಳನ್ನು ಇವುಗಳನ್ನೆಲ್ಲ ವ್ಯವಸ್ಥೆಗೊಳಿಸ್ತಾರೆ, ಅನುಗ್ರಹ ಮಾಡ್ತಾರೆ. ದೇವತೆಗಳ ಹೆಸರಿನಲ್ಲಿ ಕಡೆದು ಹೋಮಾದಿಗಳನ್ನು ಮಾಡಿದ್ದರಿಂದ ಅದು ಹಿಂಸೆ ಆಗದೆ ದೇವತೆಗಳಿಗೆ ಇವನಿಗೆ ಅನುಗ್ರಹ ಮಾಡಬೇಕು ಎನ್ನತಕ್ಕಂತಹ ವಿಶೇಷ ಬುದ್ಧಿ ಇರಲಾಗಿ ಅವರೆಲ್ಲರೂ ದೇವತೆಗಳು ಅನುಗ್ರಹ ಮಾಡಿ ಪ್ರಾಣಿ ಬಲಿ ಆದಲ್ಲಿ ಯಜಮಾನನನ್ನು ಮುಂದಕ್ಕೆ ಇತರ ವಸ್ತುಗಳನ್ನು ಸಹ ಮುಖ್ಯವಾಗಿ ಸ್ವರ್ಗಾದಿಗಳಿಗೆ ತಲುಪಿಸಿಕೊಡುತ್ತಾರೆ. ಹೀಗಾಗಿ ಒಳ್ಳೆ ಯಜ್ಞಗಳಲ್ಲಿ ಗತಿಮಂತಶ್ಚತೆ ನಿಷ್ಠ ನಾಣ್ಯೇ ನಿತ್ಯಾಹ ಭವಂತಿ. ಒಳ್ಳೆ ರೀತಿಯಿಂದ ಯಜ್ಞ ಮಾಡುವ ಮೂಲಕ ಒಳ್ಳೆ ಗತಿಯನ್ನು ಪಡಿತಾರೆ. ಉಳಿದವರಿಗೆ ಒಳ್ಳೆಯ ರೀತಿಯಿಂದ ಯಜ್ಞ ಆಗದೇ ಇದ್ದಾಗ ಶುದ್ಧವಾದ ಗತಿ ಇರುವುದಿಲ್ಲ. ನಿತ್ಯೇಸ್ಮಿನ್ ಪಂಚಕೆ ವರ್ಗೆ ನಿತ್ಯೇ ಚಾತ್ಮನಿ ಪುರುಷ ಅಸ್ಯನಾಶಂ ಸಮಾಯೋಗಂ ವ್ಯಪಶ್ಯತಿ ವೃಥಾಮತಿ. ಅಸ್ಯನಾಶಂ ಸಮಾಯೋಗಂ ವ್ಯಪಶ್ಯತಿ ವೃಥಾಮತಿ ವಿಯೋಗೆ ಶೋಚತೆ ಅತ್ಯರ್ಥಂ ಸಬಾರೈತಿ ಮೇಮತಿ. ಜನಮೇಜಯ ಅವನಿಗೆ ತಿಳಿಸಿಕೊಡ್ತಾನೆ ವೈಶಂಪಾಯನ. ಹೀಗೆ ನಿತ್ಯವಾಗಿರತಕ್ಕ ಈ ಪಂಚಭೂತಗಳು, ಈ ಪ್ರಪಂಚ ಸೂಕ್ಷ್ಮ ರೂಪದಲ್ಲಿ ದೇವತೆಗಳ ಅಭಿಮಾನತನದಲ್ಲಿ ಇರುವಾಗ, ಮತ್ತೆ ಆತ್ಮನು ಸಹ ಜೀವನು ಸಹ ನಿತ್ಯನಾಗಿರುವಾಗ ಯಾವ ವ್ಯಕ್ತಿ ಇದರ ಸಮಾಯೋಗವನ್ನು ಅಥವಾ ಇದರ ನಾಶವನ್ನು, ಇದು ಒಂದಾಗ್ತದೆ ಇಲ್ಲ ಇದು ಮುಗಿದೋಗ್ತದೆ ಎನ್ನುವುದನ್ನೆಲ್ಲಿ ಯಾರು ತಿಳ್ಕೊಳ್ಳುತ್ತಾನೆ ಅವನು ನಿಜವಾಗಿ ವ್ಯರ್ಥಮತಿಯವ, ಸರಿ ಇಲ್ಲ ಅಂತ ಅರ್ಥ. ಹಾಗಾಗಿ ಅವನು ಬಿಟ್ಟು ಹೋಗುವಾಗ ಹತ್ತುಕೊಳ್ಳುತ್ತಾನೆ, ದುಃಖ ಅನುಭವಿಸ್ತಾನೆ. ಇದರಿಂದಾಗಿ ಅವನು ಇನ್ನೂ ಮೂಢ, ಇನ್ನೂ ಸಣ್ಣ ಲೆವೆಲ್ ಅಲ್ಲಿದ್ದಾನೆ. ಸಣ್ಣ ಮಕ್ಕಳಿಗೆ ಸತ್ತಾಗ ಅಲ್ಲ, ನಾವು ಅವನಿಗೆ ತಂದೆ ಸತ್ತ ಅಥವಾ ಅಜ್ಜ ಸತ್ತ ಅಂದಾಗ ಇದು ವಿಯೋಗ ಮಾತ್ರ ಅಂತ ಹೇಳುವುದನ್ನು ಎಲ್ಲಿ ಅರ್ಥ ಮಾಡಿಕೊಳ್ಳುತ್ತಾನೆ? ಹೋದ ಅಂತಲೇ ಇಲ್ಲ ಅಂತ ತಿಳ್ಕೊ, ಇಲ್ಲ ಅಜ್ಜ ಬೇರೆ ರೀತಿಯಲ್ಲಿ ಬರ್ಬೋದು, ಬರ್ತಾರೆ, ಅದೆಲ್ಲ ಅವರು ಕೇಳೋದಿಲ್ಲ, ಅರ್ಥ ಆಗುವುದು. ಹಾಗಾಗಿ ಯಾರಿಗೆ ಸರಿಯಾಗಿ ಗೊತ್ತಿಲ್ಲ ಇದರ ಬಗ್ಗೆ ಧರ್ಮಗಳು, ಅವರಿದರ ಚಿಂತನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ವಿಯೋಗೆ ದೋಷದರ್ಶೀಯ, ಪ್ರತ್ಯೇಕ ಆಗುವುದರಲ್ಲಿಯೂ ತಪ್ಪನ್ನು ಹುಡುಕುವವ. ಸಂಯೋಗಂನ ವಿಸರ್ಜಯೇತ್, ಅವ ನಿಜವಾಗಿ ತಿಳ್ಕೊಳ್ಳುವುದಿಲ್ಲ ಅಂತ ಅರ್ಥ. ವಾಸ್ತವವಾಗಿ ಅಸಂಗೇ ಸಂಗಮೋ ನಾಸ್ತಿ ದುಃಖಂ ಭಾವಿ ವಿಯೋಗಶ. ಮುಂದೆ ಬರತಕ್ಕಂತ ದುಃಖವನ್ನು ಸಹ ಅಂದ್ರೆ ವಿಯೋಗೇ ದೋಷದರ್ಶೀಯ, ಪ್ರತ್ಯೇಕ ಆಗುವುದನ್ನು ಸಾಮಾನ್ಯ ಲೋಕದಲ್ಲಿಟ್ಟುಕೊಳ್ಳುವ. ಇನ್ನು ಮುಂದಿನ ಒಂದು ಮಾತಿದೆ, ಅದರ್ಶನಾದಿಹಾಯಾತಃ ಅಂತ ಹೇಳಿದಾಗಿ ಹಿಂದೆ ಮನುಷ್ಯ ಕಾಣದೆ ಬಂದಿದ್ದಾನೆ, ಅದರ್ಶನಾದ್ ಅಪತಿತ ಪುನಶ್ಚ ಅದರ್ಶನಂಗತಃ, ಕಾಣದಡೆಗೆ ಹೋಗ್ತಾನೆ. ಇದು ಮಾಮೂಲಿ ವ್ಯವಸ್ಥೆ, ಗೊತ್ತಿರುವುದಿಲ್ಲ. ಇದು ನನಗೇ ಗೊತ್ತಿರುವುದಿಲ್ಲ, ಇನ್ನೊಬ್ಬರು ಬಿಡಿ. ನನ್ನ ಈ ದೇಹ ಗೊತ್ತಿಲ್ಲದೆ ನನಗೆ ಬಂದಿದೆ, ನನ್ನ ಈ ದೇಹ ನನಗೆ ಗೊತ್ತಿಲ್ಲದೆ ಹೋಗುತ್ತೆ. ಹೊರಗೆ ನಿಂತು ನೋಡಿದ್ರು ಈ ದೇಹಕ್ಕೆ ನಾನು ಗೊತ್ತಿಲ್ಲ, ದೇಹ ಜಡ, ನನಗೂ ದೇಹ ಗೊತ್ತಿಲ್ಲ, ನಾನು ಜೀವನಾದ್ರು. ಆದ್ರೆ ನಾನ್ ತಮ್ಮ ವೇದ್ಮಿ, ಇದು ನಾನು ನೀವು ಆಗ್ತದೆ, ಖಾಲಿ ದೇಹಕ್ಕೆ ನನಗೆ ಮಾತ್ರ ಅಲ್ಲ. ನಾನು ಎಲ್ಲಿಂದ ಬಂದೆ ಅಂತ ನಿಮಗೂ ಗೊತ್ತಿಲ್ಲ, ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ.
ನಾನು ನಿಮ್ಮನ್ನು ತಿಳಿದಿಲ್ಲ. ನಾಹಂ ತಂ ವೇದ್ಮಿ ನಾಸು ಮಾಂ, ಅವನು ನನ್ನನ್ನು ತಿಳ್ಕೊಂಡಿಲ್ಲ. ನಾನು ನನ್ನ ದೇಹವನ್ನು ತಿಳ್ಕೊಳ್ಳದೇ ಇರುವುದರಿಂದಲೂ, ದೇಹಕ್ಕೆ ನನ್ನ ಅನುಭವ ಇಲ್ಲದೇ ಇರುವುದರಿಂದಲೂ ನಮಗೆ ಯಾರಿಗೂ ಯಾವುದೇ ರೀತಿಯಾದ ಬೇರೆತನ ಬೇಡತನ ಕಾಣಲಿಲ್ಲ. ನಚಮೇಸ್ತಿ ವಿರಾಗತ. ಇದನ್ನಿಟ್ಟುಕೊಂಡಾಗ ವಿಯೋಗೇ ದೋಷದರ್ಶೀಯ, ಯಾರು ವಿಯೋಗದಲ್ಲಿ ದೋಷವನ್ನು ಹೇಳ್ತಾನೆ ಅವನು ಸಂಯೋಗಂ ವಿಸರ್ಜಯತ್, ಸಂಯೋಗವನ್ನು ಬಿಡಬಾರದು. ಅಸಂಗೇ ಸಂಗಮೋ ನಾಸ್ತಿ, ಪ್ರತ್ಯೇಕ ಉಂಟು ಅಂದಲ್ಲಿ ಒಟ್ಟಾಗುವ ಕಥೆಯೇ ಇಲ್ಲ. ದುಃಖಂಬಾವಿ ವಿಯೋಗಶ, ಮುಂದೆ ಬರತಕ್ಕಂತಹ ವಿಯೋಗದಿಂದ ಉಂಟಾಗುವ ದುಃಖವನ್ನು ಯೋಚನೆ ಮಾಡಿಕೊಳ್ಳುವವನು ಅಸಂಗೇ ಸಂಗಮೋ ನಾಸ್ತಿ, ಅಥವಾ ಸಂಯೋಗಂ ನ ವಿಸರ್ಜಯೇತ್. ವಿಯೋಗದಿಂದ ಒಂದೊಬ್ಬನಿಗೆ ದುಃಖ ಆಗುವುದಾದರೆ ವಿಯೋಗವನ್ನು ಬಿಡಬಾರದು. ಸಂಯೋಗದಿಂದ ಒಂದೊಮ್ಮೆ ಅವನಿಗೆ ಹಾನಿಯಾಗುವುದಾದರೆ ಸಂಯೋಗವನ್ನು ಒಪ್ಪಬಾರದು. ಅದರ ದೇಹದ ಸಂಬಂಧವನ್ನು ಯಾರು ಮಾಡಿಕೊಳ್ಳುತ್ತಾನೆ, ಇದು ವಿಯೋಗ ಆಗುತ್ತೆ ಅಂತ ಹೆದರಿಕೊಳ್ಳುತ್ತಾನೆ, ಅಂತವನು ವಿಯೋಗಕ್ಕಾಗತಕ್ಕಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಾರದು. ವಿಯೋಗದಿಂದಾಗಿ ಅಳುವವನು ವಿಯೋಗವನ್ನು ಮಾಡಿಕೊಳ್ಳದಂತೆ ಸಂಯೋಗದಿಂದ ಅಳುವವನು ಬಂದದ್ರಿಂದ, ನೋಡಿ ದೇಹ ಇರುವುದರಿಂದ ದುಃಖ ಆಯತನ ಶರೀರ ಮೇಳಿದ ಹಾಗೆ ದೇಹ ಇರಲಾಗಿ ದುಃಖ ಆಗ್ತದೆ ಅಂತ ತಿಳ್ಕೊಂಡು, ದೇಹ ಇಲ್ಲದಿದ್ರೂ ದುಃಖ ಆಗುತ್ತೆ ಎನ್ನುವುದು ಗೊತ್ತಿಲ್ಲ ಅವನಿಗೆ. ಅದು ಇದಕ್ಕಿಂತ ವಾಸಿ ಅಂತ ತಿಳ್ಕೊಂಡ. ಇದಕ್ಕಿಂತ ಕಷ್ಟ ಎನ್ನುವುದು ಹೇಳಿಕೊಳ್ಳುತ್ತದೆ. ವ್ಯಕ್ತವಾದ ಈ ದೇಹ ಇಲ್ಲದೆ ಸೂಕ್ಷ್ಮವಾದ ದೇಹ ಹೊತ್ತ ಒಂದು ಜೀವ, ಅದಕ್ಕೆ ಬಾಯಾರಿಕೆ ಆಯಿತು ಅಂದಾಗ ಕುಡಿಲಿಕ್ಕೆ ಆಗ್ತಾ ಇಲ್ಲ, ಬಾಯಾರಿಕೆ ದಾಹ ಆಗತ್ತೆ, ಪಡೆಯುವಂತಿಲ್ಲ, ಯಾರಾದ್ರೂ ಕೊಡಬೇಕು. ಈ ಸೋರ್ಸಿನಲ್ಲಿ ಕೊಟ್ಟಾಗ ಮಾತ್ರ, ಹೇಗೆ ಗತಿಸಿದವರಿಗೆ ವಾರ್ಷಿಕವಾಗಿ ಪಿಂಡ ಪ್ರದಾನಾದಿಗಳನ್ನು ನಡೆಸುವುದಿಲ್ವ? ಮಾಡದೇ ಇದ್ರೆ ಏನು ಕೇಳಿದ್ರೆ, ಮಾಡದಿದ್ರೆ ಅವನಿಗೆ ದುಃಖ ಆಗುತ್ತೆ ಅನ್ನುವುದು ಖಾತ್ರಿ. ಇವನಿಗೇನು ಅಲ್ಲ ಅಂತ ಅದು ಇವನ ಕೃತಜ್ಞತೆಯ ನೆಲೆಯಲ್ಲಿ, ಉಪಕಾರ ಪಡೆದ ನೆಲೆಯಲ್ಲಿ ಮಾಡಲೇಬೇಕು. ಅವನು ಮಾಡದೇ ಇರುವುದರಿಂದ ಹಾನಿ ಇವನಿಗೆ ಉಂಟು ಎನ್ನುವುದು ಸತ್ಯ, ಅವನಿಗೂ ಹಾನಿ ಆಗತ್ತೆ ಎನ್ನುವುದು ಸತ್ಯ. ಇದನ್ನೆಲ್ಲ ಗುರುತಿಸಿಕೊಳ್ಳುವಲ್ಲಿ ಈ ಮಾತನ್ನು ಹೇಳ್ತಾರೆ. ಹೀಗಾಗಿ ಪರಾವರಜ್ಞಸ್ತು ನರಹ ನಾತಿಮಾನಾತ್ ಉದೀರಿತ, ಅತಿಮಾನಾತ್ ನ ಉದೀರಿತ ಅಂತ. ಒಳ್ಳೆ ತಿಳ್ಕೊಂಡಿದ್ದಾನೆ, ಮೇಲೆ ಕೆಳಗೆ, ದೊಡ್ಡದು ಸಣ್ಣದು ಎಲ್ಲ ತತ್ವಗಳು, ಯಾವುದರಿಂದ ಯಾವುದು ನಿಯಮವಾಗಿದೆ, ಸಣ್ಣದಾಗಿದೆ, ತಾರತಮ್ಯದಲ್ಲಿ ಯಾವುದೆಲ್ಲ ಹೇಗಿದೆ, ಗುಣಲಕ್ಷಣಗಳೇನು ತಿಳ್ಕೊಂಡಿದ್ದಾನೆ. ಆದ್ರೆ ಏನಾಯಿತು? ಅತಿಮಾನಾತ್, ಪ್ರಮಾಣಕ್ಕಿಂತ ಆಚೆಗೆ ಲೆಕ್ಕಾಚಾರ ಮಾಡಿಕೊಂಡ, ತಪ್ಪು ತಿಳ್ಕೊಂಡ, ಗರ್ವಪಟ್ಟ, ಅಭಿಮಾನ ಹೆಚ್ಚಾಯಿತು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಉದ್ಧಾರ ಆಗುವುದಿಲ್ಲ, ಮೇಲಕ್ಕೆ ಹೋಗುವುದಿಲ್ಲ. ಮತ್ತೆ ತನಗಿಂತ ಬೇರೆಯಾಗಿ ಭಗವಂತನನ್ನು ಚೆನ್ನಾಗಿ ತಿಳಿದವ ಅಪರಜ್ಞ ಪರಾಂಬುದ್ಧಿ ಸ್ಪೃಷ್ಟ, ಉತ್ತಮವಾದ ಬುದ್ಧಿಯನ್ನು ಮಾಡಿಕೊಂಡ್ರೆ ಮೋಹಾದ ವಿಮುಚ್ಯತೆ. ಇಲ್ಲಿನ ಏನೊಂದು ಜಂಜಾಟ ಇದೆ, ಅಟ್ಯಾಚ್ಮೆಂಟ್ ಇದೆ, ಮೋಹ ಇದೆ, ವೈಚಿತ್ರ್ಯ ಇದೆ, ಅಜ್ಞಾನ ಇದೆ, ಅದರಿಂದ ಹೊರಗೋಗ್ತಾನೆ. ಅದನ್ನ ದೊಡ್ಡ ಬುದ್ಧಿಯನ್ನು ಮಾಡಿಕೊಳ್ಳಬೇಕು. ಬುದ್ಧಿಯಲ್ಲಿ ಅಹಂಕಾರವನ್ನು ಪಡಬಾರದು. ಮತ್ತೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ತಿಳ್ಕೊಳ್ಳಬೇಕು. ಅಹೈತಿ ಪರಹ ಅಂತೇಳಿ ಭಗವಂತನನ್ನೇ ದೊಡ್ಡವ ಎನ್ನುವುದನ್ನು ಮಾಡಿಕೊಳ್ಳಲಿಕ್ಕೆ ಉಂಟು. ಯಾವುದು ದೊಡ್ಡದು ಯಾವುದು ಸಣ್ಣದು ಚೆನ್ನಾಗಿ ತಿಳಿಬೇಕು. ಅಪರಜ್ಞ ಅಂದ್ರೆ ಪರಾಂಬುದ್ಧಿ ಸ್ಪೃಷ್ಟ. ಇದು ಅಪರ ಅಂದ್ರೆ ಇದು ಅಲ್ಲ ದೇವರು, ಇದು ಕೆಳಗೆ, ಇದು ಸಣ್ಣದು, ಇದು ಅಂತ ಹೇಳಿಕೊಂಡು ಪ್ರತಿಯೊಂದು ಅಪರತ್ವವನ್ನು, ಕೀಳುತನವನ್ನು ಚೆನ್ನಾಗಿ ಅನುಭವಿಸಿಕೊಂಡವ, ಅರ್ಥ ಮಾಡಿಕೊಂಡವ, ಪರಮಾತ್ಮನಿಷ್ಠವಾದ ಉತ್ತಮವಾದ ಬುದ್ಧಿಯನ್ನು ಮಾಡಿಕೊಂಡರೆ, ತಾನು ಅಹಂಕಾರ ಪಡದಿದ್ದರೆ, ತಾನು ಭಗವಂತನ ಅಧೀನವಾದ ಸಂಗತಿ ಎನ್ನುವ ಅಪರತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ ಅವನು ಮೇಲಕ್ಕೆ ಹೋಗ್ತಾನೆ. ಈ ಸಂಶಯದ ಸುಳಿಯಲ್ಲಿ ಸಿಗುವುದಿಲ್ಲ. ಮತ್ತೆ ಪಡೆಯುವ ಕಥೆ ಹೇಗಿರ್ತದೆ ಕೇಳಿದ್ರೆ, ಏನು ಮಾಡಿದ್ದಾನದು ಪಡಿತಾನೆ, ಹೇಗೋ ಹಾಗೆ. ಏನ ಶರೀರೇಣ ಕರೋತಿ ಅಯಂ ಅನೀಶ್ವರ. ತಾನು ದೇವರು ಅಲ್ಲ, ತಾನು ಮಾಡಲಿಕ್ಕೆ ಸಮರ್ಥನಲ್ಲ, ತನ್ನ ಇಚ್ಛೆಯಿಂದ ನಡೆಯುವುದಿಲ್ಲ. ಹೀಗಾಗಿ ತಾನು ಸ್ವಾಮಿತನ ಅಲ್ಲದೆ ಬಲಾತ್ಕಾರದಲ್ಲಿ, ಸ್ವಭಾವದ ನೆಲೆಯಲ್ಲಿ, ಅಕಸ್ಮಾತ್ತಾಗಿ ಹೇಗೋ ಹಾಗೆ ಮಾಡ್ತಾನವನು. ಯಾವ ಶರೀರದಲ್ಲಿ ಮಾಡಿದ, ಯಾವ ಬಗೆಯ ಶರೀರದ ಕರ್ಮಾಂಗಗಳನ್ನು ನಡೆಸಿಕೊಟ್ಟ, ತೇನ ಶರೀರೇಣ
ತದ್ ಅವಶ್ಯಂ ಉಪಾಶ್ನುತೆ, ಅಂಥದ್ದೇ ಶರೀರದಲ್ಲಿ ತಿಂತಾನೆ. ಹಾಗೆ ನಾವು ಮನುಷ್ಯನಾಗಿದ್ದುಕೊಂಡು ಒಂದೊಮ್ಮೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮರಮಟ್ಟುಗಳಿಗೆ ಉಪದ್ರವ ಕೊಟ್ರೆ ನಾವು ಅದರ ಫಲವನ್ನು ಮತ್ತೆ ಹೇಳುವುದು ಹೀಗಲ್ಲ, ನಾವು ಅದೇ ಶರೀರದಲ್ಲಿ ಪಡಿತೇವೆ. ಅದೇ ಅಂದರೆ ಮನುಷ್ಯ ದೇಹದಲ್ಲಿ ಮಾಡಿದ ತಪ್ಪಿಗೆ ಮನುಷ್ಯ ದೇಹದಲ್ಲಿ ಶಿಕ್ಷೆ ಇದೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ನಾವು ನಾಯಿಗೆ ಕಲ್ಲೆಸೆದರೆ ನಾವು ನಾಯಿಯಾಗಿ ಬಂದು ಕಲ್ಲನ್ನು ಎಸೆಯುವ ನೋವನ್ನು ಅನುಭವಿಸಬೇಕಾಗತ್ತೆ. ಮರಮಟ್ಟುಗಳನ್ನು ಘಾಸಿಗೊಳಿಸಿದರೆ ಮರಮಟ್ಟುಗಳ ದೇಹದಲ್ಲಿ ನಾವು ಬಂದು ನಮ್ಮ ಕೈಕಾಲುಗಳನ್ನು ನಾವು ಮುರಿದುಕೊಳ್ಬೇಕಾಗತ್ತೆ. ಆಯಾ ಅನುಭವ ಬರಬೇಕಲ್ಲ, ಇಲ್ಲ ಆದರೆ ಆ ರೀತಿಯಲ್ಲಿ ಮನುಷ್ಯನಾದಾಗ ಅರ್ಥ ಆಗುವುದಿಲ್ಲ ಮರಮಟ್ಟುಗಳ ನೋವು, ಮರಗಿಡಗಳನ್ನು ನಾವು ಕಡಿಯುವಾಗ ಆಗತಕ್ಕಂತಹ ಸಂವೇದನೆ, ಭಯ, ದನಕ್ಕೂ ಹಾಗೆ ಭಯ, ಪ್ರಾಣಿಗಳಿಗೆಲ್ಲ ಆ ಭಯಂಕರವಾದ ಭಯ ಹತ್ತಿರ ಬಂದಾಗಲೇ ಅವುಗಳು ಮುದುರಿಕೊಳ್ಳುವ ರೀತಿ. ಹಾಗಾಗಿ ಅಂತಹ ಅನುಭವ ಬರಲಿಕ್ಕೆ ಅಂಥದ್ದೇ ಪ್ರಾಣಿ ಜನ್ಮಗಳು, ಪಕ್ಷಿ ಜನ್ಮಗಳು, ಕೀಟ ಜನ್ಮಗಳು ಬರಬೇಕು ಅಂತಾರ. ಇದನ್ನು ಉಲ್ಲೇಖ ಮಾಡ್ತಾರ, ಏನೇನು ಶರೀರೇಣ ಅಂತ. ಮಾಡಿದ ಕೆಲಸಗಳಲ್ಲಿ ಮಾಡಿಯೇ ಮನುಷ್ಯ ದೇಹದಲ್ಲಿ ಆಗುವ ಸುಖ ದುಃಖಗಳ ಅನುಭವ, ಅದರ ದೈರ್ಘ್ಯತೆ. ಅಂದರೆ ಪ್ರಾಣಿಗೆ ಈಗ ನೀವು ಹೊಡೆದ್ರೆ ಕಲ್ಲಲ್ಲಿ, ಅವುಗಳಿಗೆ ನಾಳೆ ಅದರ ನೋವು ಇರುವುದಿಲ್ಲ. ದೇಹದಲ್ಲಿ ಗಾಯ ಆಗಿದ್ದರೂ ಮನಸ್ಸಿನಲ್ಲಿ ಗಾಯ ಇಲ್ಲ, ನೆನಪಿಲ್ಲ. ನನಗೆ ಹೀಗೆ ಕಲ್ಲು ಹೊಡೆದಿದ್ದಾರೆ, ಹೀಗೆ ನೋವಾಗಿದ್ದಾರೆ, ನನಗೆ ಅಪಮಾನ ಮಾಡಿದ್ದಾರೆ, ಹೀಗೆ ಬಾರಿಸಿದ್ದಾರೆ ಅಂತ ಏನು ಇಲ್ಲ, ಟೆಂಪರರಿ. ನೀವು ಇದನ್ನು ಯಾಕೆ ದೀರ್ಘಕಾಲದಲ್ಲಿ ಇಲ್ಲ ಅಂತ ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಈಗ ದನ ಇದೆ, ಕರು ಹಾಕಿದೆ, ಅದು ತನ್ನ ಕರುವನ್ನು ನೆಕ್ಕುತ್ತೆ, ಹಾಲು ಸೂಸುತ್ತೆ. ಆ ಕರುವನ್ನು ನೀವು ಒಂದು 2-3 ದಿನ ತಪ್ಪಿಸಿ, ಅದಕ್ಕೆ ಕೊಡಬೇಡಿ, ಮತ್ತೆ ತಂದಿಡಿ. ಒಂದು 2-3 ದಿನದ ನಂತರ 3 ದಿನ ಆಗಬೇಕು ಇಟ್ಟುಕೊಳ್ಳಿ, 4ನೇ ದಿನ ತಂದು ಕೊಡಿ ಕರುವನ್ನು. ಅದು ಮೂಸುವುದೇ ಇಲ್ಲ, ನೆಕ್ಕುವುದೇ ಇಲ್ಲ. ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಇದು ನನ್ನ ಕರು, ಅದು ಹೇಳುವುದಿಲ್ಲ. ಕರುವಿಗೂ ಗೊತ್ತಿಲ್ಲ ಅದು ನನ್ನ ತಾಯಿ ಅಂತ. ಆದ್ರಿಂದ ಅವುಗಳ ಟೆಂಪರರಿ ಮೆಮೊರಿ, ಇದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಬರ್ತದೆ. ಉಳಿದ ದನಗಳು ಕರುಗಳನ್ನು ನೆಕ್ಕುವುದು, ಹಾರುವುದು, ಕುಣಿಯುವುದು ನೋಡಿಕೊಂಡಾದ್ರೂ ಕಲಿತದ, ಅದಕ್ಕಾದ್ರೂ ಮಾಡ್ತದ? ಇಲ್ಲ. ಹೀಗೆಯೇ ಕೆಲವು ಬೆಕ್ಕು ಮರಿಗಳು ಕೆಲವು ನಾಯಿಯ ಹಾಲನ್ನು ಕುಡಿತಾರೆ, ಕೆಲವು ನಾಯಿ ಮರಿಗಳು ಕೆಲವು ಬೆಕ್ಕಿನ ಜೊತೆಯಲ್ಲಿ ಇರ್ತಾರೆ. ಗೊತ್ತಿಲ್ಲ ಅವುಗಳಿಗೆ, ಗೊತ್ತಿದ್ರೆ ಬಡ್ಕೊಳ್ತಾವೆ, ದೂರ ಮಾಡುತ್ತವೆ. ಹಾಗೆ ಹುಲಿ ಮರಿಗಳು ಸಹ ಕೆಲವೊಮ್ಮೆ ದನದ ಕೊಟ್ಟಿಗೆಯಲ್ಲಿ. ಇದರಿಂದ ನಮಗೆ ಅರ್ಥ ಆಗತ್ತೆ, ಇವುಗಳಿಗೆ ಸಂಸ್ಕಾರ ಆಗಲಿ, ವಿಶೇಷವಾದ ನೆನಪಾಗಲಿ, ಇದು ಯಾವುದು ಶಾಶ್ವತಾಕಾರದಲ್ಲಿ ಇಲ್ಲ. ಆದ್ರಿಂದ ಅವುಗಳ ಸುಖ ದುಃಖ ಅನುಭವಗಳು, ಮರಿಯನ್ನು ಕಳ್ಕೊಂಡಿದ್ದೇನೆ ಅಂತ 3 ದಿನ ಮರಿ ಅದು ಮೊರೆ ಇಡಬಹುದು, 4ನೇ ದಿನ ಮರೆದಿದೆ ನೋಡಿ. ಆದ್ರಿಂದ ಅದರ ಮೊರೆ ಉದ್ದಕ್ಕಿಲ್ಲ. ಮನುಷ್ಯ ಆಗಲ್ಲ, ಎಂದೋ ಸತ್ತ ಮನುಷ್ಯನನ್ನು, ಮಗನನ್ನು, ಮಕ್ಕಳನ್ನು, ಎಂದೋ ನಡೆದ ಘಟನೆಯನ್ನು, ಅವಮಾನವನ್ನು ಎಂದೆಂದಿಗೂ ಹೇಳ್ಕೊಂಡೋಗಿ ನೋಡಿ. ಇದೇ ನಮಗೆ ಬರ್ತಾನಿಗೆ ಎದುರು ಕಾಣ್ತಾನೆ, ಶಮೀಕಾದಿಗಳು ಬರ್ತಾರೆ ಪರೀಕ್ಷಿತ ಬಂದಾಗ. ಅದೇ ಶಮೀಕನಿಗೇನು ಆಗಿಲ್ಲ. ಒಂದು ಹಾವಿನ ಹೆಣ ತನ್ನ ಕುತ್ತಿಗೆಗೆ ಮಾಲೆಯಾಗಿ ಬಿದ್ದಾಗ ಶೃಂಗಿಗೆ ಮಾತ್ರ ಅದು ಅವಮಾನ ಅಷ್ಟಿಷ್ಟಲ್ಲ. ನನ್ನ ಅಪ್ಪನ ಕೊರಳಿಗೆ ಸತ್ತ ಹಾವಿನ ಹೆಣದ ಮಾಲೆ ಎಂದ್ರೆ ಏನು ಅಂತ ಭೀಕರವಾದ ಅವಮಾನ ಆಯ್ತು ಅವನಿಗೆ. ಇದು ಮನುಷ್ಯ ದೇಹದಲ್ಲಿ ಮಾತ್ರ. ನಾವೊಂದು ಮರಕ್ಕೆ ಹಾಕಿಬಿಡಿ, ಎಷ್ಟು ಮರದಲ್ಲಿ ಹಾಳಾದ ಟೈರ್ ಟ್ಯೂಬ್ಗಳೆಲ್ಲ ಜೋತಾಡುವುದಿಲ್ಲ ನೋಡಿ, ಮಾಲೆಯಂತೆ ಹಾಕಿ ನಾವು ಅದಕ್ಕೆ ಬಟ್ಟೆಯನ್ನು, ಪರ್ಕಟ್ ಬಟ್ಟೆಯನ್ನೆಲ್ಲ ಸುತ್ತಿಕೊಂಡು ಹಾಕ್ತೇವೆ. ಇದು ಮನುಷ್ಯನ. ಅದರಿಂದ ಏನೇನ ಶರೀರೇಣ ಕರೋತೇ ಮನೀಶ್ವರ ತೇನ ತೇನ ಶರೀರೇಣ ತದ್ ಅವಶ್ಯಂ ಉಪಾಶ್ನುತೆ. ಅವುಗಳಿಗೆ ಬುಡಕ್ಕೆ ನಾವು ಕೊಳಕು ನೀರನ್ನು, ಕೊಳಕು ಪದಾರ್ಥಗಳನ್ನು ಎಸೆಯುವ ಮೂಲಕ ಅವುಗಳಿಗೆ ಎಷ್ಟು ಸಂಕಟ ಆಗಬೇಕು ನೋಡಿ. ಏನಾದರೂ ಸಾರವನ್ನು ಕುಡಿಲಿಕ್ಕೆ ಸಂಕಟ ಪಡುತ್ತೆ ಪಾಪ. ಹಾಗೆ ಮನುಷ್ಯನಿಗೂ ಕೆಟ್ಟದ್ದು ಸಿಗುತ್ತೆ ಮುಂದೆ. ಪ್ರಾಣಿಗೆ ನಾವು ಎಸೆಯುವಂತೆ, ದಾರಿಯಲ್ಲಿ ಬಿಸಾಡುವಂತೆ ಎಷ್ಟು ಕಷ್ಟ ಮನುಷ್ಯರಿಗೆ ನಡೆದಾಡಿಕೊಳ್ಳಿಕ್ಕೆ. ಎಲ್ಲ ಅವರವರು ತಮ್ಮ ತಮ್ಮ ಮನೆಯ ಕೈಚೀಲಗಳನ್ನು, ಹಾಳು ವಸ್ತುಗಳನ್ನೆಲ್ಲ ಅಲ್ಲಲ್ಲಿ ಎಸೆದು, ಅವರೇನೂ ತೋಡಿಗೆ ಎಸೆದಿರಬಹುದು, ಆದರೆ ಪ್ರಾಣಿಗಳೆಲ್ಲ ಮೇಲಕ್ಕೆ ಅದನ್ನು ಹೇಳ್ಕೊಂಡು ಹೋಗಿ ಬರ್ತಾರೆ. ಇದರಿಂದ ಪರಿಸರದ ಹಾನಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಯಾವ ನೆಲೆಯಲ್ಲಿ ಅನ್ಯಾಯ ಮಾಡಿದನೋ ಅದನ್ನು ಉಳ್ಳಿಕ್ಕೆ ಉಂಟು ಎನ್ನುವುದನ್ನು ಹೇಳ್ತಾ, ಅದೃಷ್ಟವಾತು ಪುನಃ ಅದೃಷ್ಟವಾತು ನೃಪಃ ಪುತ್ರಾನ್ ದರ್ಶನಂ. ಇದು ಕೇವಲ
ಶರೀರದಿಂದ ಮಾತ್ರ ಅಲ್ಲ, ಇನ್ನೊಂದು ವಿಷಯ ಏನಂದ್ರೆ ಮಾನಸಂ ಮನಸಾಪ್ನೋತಿ ಶಾರೀರಂಚ ಶರೀರವಾನ್ ಅಂತ. ಮನಸ್ಸಿನಲ್ಲಿ ಮಾಡಿದ್ದು ಮನಸ್ಸಿನಲ್ಲಿ ತಿಳ್ಳಿಕೊಂಡು, ಶರೀರದಲ್ಲಿ ಮಾಡಿದ್ದು ಶರೀರದಲ್ಲಿ, ಮಾತಿನಲ್ಲಿ ಮಾಡಿದ್ದು ಮಾತಿನಲ್ಲಿ, ಮನಸ್ಸಿನಲ್ಲಿ ಮಾಡಿದ್ದು ಮನಸ್ಸಿನಲ್ಲಿ. ಮಾನಸಿಕವಾಗಿ ಮಾಡಿದ್ರೆ ಮಾನಸಿಕವಾಗಿ ಅವನಿಗೆ ನೋವುಗಳ ಅನುಭವಕ್ಕೆ ಬರುತ್ತೆ. ಈಗ ಇಲ್ಲಿ ಧೃತರಾಷ್ಟ್ರ ಏನು ಮಾಡಿದ, ಏನು ತಿಳ್ಕೊಂಡ, ಅವನಿಗೆ ಮೊದಲಿಂದ ಮಕ್ಕಳನ್ನು ನೋಡಲಿಲ್ಲ. ಹಾಗಾಗಿ ಅವನಿಗೀಗ ಮಕ್ಕಳ ದರ್ಶನವನ್ನು ಮಾಡಿಸಿದ್ರು. ಒಂದು ವೇದವ್ಯಾಸರನ್ನು ಧೃತರಾಷ್ಟ್ರ ಸಮಾಸಾಧ್ಯ ವ್ಯಾಸಂಚೈವ ತಪಸ್ವಿನ, ವೇದವ್ಯಾಸರನ್ನು ಅಂಗಲಾಶಿಕೊಂಡು ಉಪಾಸನೆ ಮಾಡಿಕೊಂಡು ಪಡೆದ ಒಂದು ಬಗೆ. ಮಗನಾಗಲಿಕ್ಕೆ ಅವನಿಗೆ ಅಂತಹ ಒಂದು ಲಾಭ ಇತ್ತ, ಇದು ಇವತ್ತಿನ ನೀನೆದ್ದಲ್ಲ, ಇದಕ್ಕೆ ಶರೀರದ ಕರ್ಮಗಳು ಹೇಳಿತ್ತು. ಅವನು ಹಿಂದೆಯೇ ಧೃತರಾಷ್ಟ್ರನಾಗಿ ಗಂಧರ್ವನಾಗಿದ್ದುಕೊಂಡು ವ್ಯಾಸರ ಉಪಾಸನೆ ಮಾಡಿದ್ದಾನೆ, ಮಾಡದೆ ಅವನಿಗೆ ವ್ಯಾಸರ ಮಗನಾಗುವ ಭಾಗ್ಯ ಬರುವುದಿಲ್ಲ. ಅದರ ವಿಷಯ ಪ್ರಸಾದ ಪುತ್ರಾಣಾಂ ಸ್ವರೂಪಾಣಾಂ ಕುರುದ್ವ ಸರಾಜ. ವಾಸ್ತವವಾಗಿ ಅವನು ಕಂಡದ್ದು ಹೀಗೆ, ವೇದವ್ಯಾಸರ ಅನುಗ್ರಹದಿಂದ ಮೊದಲಿಂದಲೂ ಕಾಣದ ಮಕ್ಕಳನ್ನು ಕಂಡ. ವೇದವ್ಯಾಸರ ಅನುಗ್ರಹದಿಂದ ಅವನು ರಾಜಧರ್ಮಾಂಶ ಬ್ರಹ್ಮೋಪನಿಷದಂತತ ಅವಾಪ್ತವಾನ್ ನರಶ್ರೇಷ್ಠ, ದೇವರ ಎಚ್ಚರವನ್ನು ಪಡೆದಿದ್ದಾನೆ, ರಾಜಧರ್ಮಗಳನ್ನು ತಿಳಿದಿದ್ದಾನೆ. ಬುದ್ಧಿ ನಿಶ್ಚಯಮೇವಚ, ಇವತ್ತವನಿಗೆ ಮಕ್ಕಳ ಮೇಲಿನ ಮಮತೆ ಎಲ್ಲ ತಪ್ಪಿದೆ, ಭಗವಂತನ ಎಚ್ಚರ ಆಗಿದೆ, ಗಟ್ಟಿ ಮಾಡಿಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಧೃತರಾಷ್ಟ್ರನ ಹಾಗೆ ವಿದುರನು ಸಹ ವೇದವ್ಯಾಸರ ಪ್ರಸಾದದಿಂದ ದೊಡ್ಡವನಾಗಿ ಸಿದ್ಧಿಯನ್ನು ಪಡೆದಿಲ್ವಾ. ವಿದುರಶ್ಚ ಮಹಾಪ್ರಾಜ್ಞ ಯಯೌ ಸಿದ್ಧಿಂ ತಪೋಬಲ, ತಪಸ್ಸಿನ ಬಲದಿಂದ ವಿದುರನು ಸಿದ್ಧಿಯನ್ನು ಪಡೆದ, ವ್ಯಾಸರನ್ನು ಸೇವೆ ಮಾಡಿ. ಧೃತರಾಷ್ಟ್ರನು ತಪಸ್ಸಿನ ಬಲದಿಂದಲೇ ಸಿದ್ಧಿಯನ್ನು ಪಡೆದದ್ದು, ವ್ಯಾಸರ ಪ್ರಸಾದವನ್ನು ವಿಶೇಷವಾಗಿ ಪಡೆದಿದ್ದಾನೆ ಅವರ ಸೇವೆ ಮಾಡಿಕೊಂಡು ಅಂತ. ಹೀಗೆ ದೇವರ ಅನುಗ್ರಹ ಆದ್ರೆ ಎಂಥ ವ್ಯವಸ್ಥೆಗಳು ಆಗ್ತದೆ. ಅದಕ್ಕೆ ಹಿಂದೆಯೂ ಬೇಕು ಕರ್ಮಾಂತರಗಳು, ಮುಂದೆಯೂ ಬೇಕು. ಹೀಗೆ ಬಹಳ ಚೆನ್ನಾಗಿ ಇಷ್ಟೇ ಹೇಳಬೇಕಿತ್ತವನಿಗೆ ವೈಶಂಪಾಯನರಿಗೆ. ಆದರೆ ಶರೀರದ ದೇಹದ ಕರ್ಮದ ಒಂದು ಸಂಕಲೆಯನ್ನು ಹೇಗೆ ಅಂತ ತೋರಿಸಿಕೊಟ್ಟು ಅವರವರಿಗೆ ಅವರವರು ಮಾಡಿರತಕ್ಕ ಕರ್ಮಗಳು ಫಲಪ್ರದವಾಗ್ತವೆ ಎನ್ನುವ ನೆಲೆಯಲ್ಲಿ ದರ್ಶನದ ಭಾಗ್ಯದ ಚಿಂತನೆ ಕೊಟ್ಟಿದ್ದಾನೆ. ಇಷ್ಟು ಅರ್ಥ ಮಾಡಿಕೊಂಡವ ಪರೀಕ್ಷಿತ ಜನಮೇಜಯ ತನ್ನ ವಿಶೇಷವಾದಂತಹ ಆಸೆಯನ್ನು ತೋಡಿಕೊಳ್ಳುತ್ತಾನೆ. ಮುಂದಕ್ಕೆ ನಾವು ಕೇಳುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.